ಚಕ್ಕರ್ ಹಾಕು ನಿನ್ನ ಜಾಬಿಗೆ. ಚಿಕ್ಕೋನಾಗಿ ಬಾರ ಸ್ಕೂಲಿಗೆ. ಅರೆ ಚಕ್ಕರ್ ಹಾಕು ನಿನ್ನ ಜಾಬಿಗೆ. ಚಿಕ್ಕೊಳ್ಳಾಗಿ ಬಾರ ಸ್ಕೂಲಿಗೆ. ಜಾರು ಬಂಡೇಲಿ ರೈಲು ಬಂಡೀಲಿ ಪುಟ್ಟ ಪುಟ್ಟಿ ಹಾಕೋಣ. ಹೇ ಚಕ್ಕರ್ ಹಾಕು ನಿನ್ನ ಜಾಬಿಗೆ. ಅಯ್ಯ ಚಿಕ್ಕೊಳ್ಳಾಗಿ ಬಾರ ಸ್ಕೂಲಿಗೆ. ಇದೇನೇನ್ ಕ್ಲಾಸ್ ಅನ್ಕೊಂಡಿದೀರಾ, ಮಾರ್ಕೆಟ್ ಅನ್ಕೊಂಡಿದೀರಾ? ಮಂಜು ನಿಂತ್ಕೊಳ್ಳಿ, ಇಬ್ರು ನಿಂತ್ಕೊಳ್ಳಿ. ಅಲ್ಲ ಇಲ್ಲಿ ನಿಂತ್ಕೊಂಡು ಅಲ್ಲಿವರೆಗೂ ರಾಕೆಟ್ ಬಿಡ್ತೀರಾ ನಂಗೆ? ಏ ಮಿಸ್ ಅವ್ರ ಹೊಸ ಸೀರೆ ಕೊಡ್ಸ್ಬಿಟ್ಟಿದ್ದಾರೆ. ಬೈ ಏಯ್ ಚಿದಾನಂದ, ಬಂದ್ಬಿಟ್ಟು ನನಗೆ ಡಿಕ್ಕಿ ಬೇರೆ ಹೊಡಿತೀಯಾ? ಕೂತ್ಕೊಳ್ಳಿ. ಹೊಡ್ತಾ ಇದ್ದೀನಿ ನಾನು. ಸೈಲೆನ್ಸ್ ರಮೇಶ್ ನಿಂತ್ಕೋ. ಏನ್ ಹೇಳ್ತಿದ್ದೆ ಹೇಳು? ಸ್ಟ್ಯಾಂಡ್ ಅಪ್ ಆನ್ ದಿ ಬೆಂಚ್. ಸೈಲೆನ್ಸ್ ಅಂದ್ರೆ ನಿಶಬ್ದ. ಎಲ್ಲರಿಗೂ ಹೇಳು, ಕ್ಲಾಸಲ್ಲಿ ಇರೋರ್ಗೆಲ್ಲ ಹೇಳು. ಸೈಲೆನ್ಸ್ ಅಂದ್ರೆ ನಿಶಬ್ದ. ಅಲ್ಲಿ ಯಾರಿದ್ದಾರೆ ಹಿಂದೆಗಡೆ? ಈ ಕಡೆ ಹೇಳು. ಸೈನ್ಸ್ ಅಂದ್ರೆ ವಿಜ್ಞಾನ, ಸೈಲೆನ್ಸ್ ಅಂದ್ರೆ ನಿಶಬ್ದ. ನಿಶಬ್ದ ಮೂವಿ. ಕ್ಲಾಸ್ ಅಲ್ಲಿ ಯಾವಾಗ್ಲೂ ಸಿನಿಮಾದೇ ಹುಚ್ಚು. ಕರೆಕ್ಟ್ ಕೂತ್ಕೋ ಕರೆಕ್ಟ್ ಆಗಿ ಆ ಕಡೆ. ಟೀಚರ್ ಲಾವಣ್ಯ ಶಶಿಗೆ ಲೈನ್ ಹೊಡಿತಾಳೆ. ಎಲ್ಲಿ ಶಶಿಗೆ ಲೈನ್ ಹೊಡಿತಾಳೆ ಅವಳು. ಅವ್ನ್ ಬರ್ತಾ ಇದ್ದ ಮನೆಯಿಂದ ಸ್ಕೂಲಿಗೆ ಬರ್ಬೇಕಾದ್ರೆ ಸುಸ್ಸು ಅರ್ಜೆಂಟ್ ಆಯ್ತು ಅಂತ ವಾಪಸ್ ಮನೆಗೆ ಎಲ್ಲ ಮನೇಲಿ ಮಾಡ್ತಿ ಕರ್ಕೊಂಡ್ ಬರ್ಬೇಕು ತಾನೆ. ಯಾರು ಹೇಳಿದ್ ಇಲ್ಲೇ ಮಾಡ್ಬೋದು ಅಂತ? ಶಾರ್ಟ್ ಅಪ್ ಅಂಡ್ ಸೆಟ್. ಎಲ್ಲ ಕೈ ಕಟ್ಟಿ. ಏನ್ ಇನ್ನು ಮೇಲ್ ನಿಂತ್ಕೊಂಡು ಏನ್ ಮಾಡ್ತೀವಿ? ಕೂತ್ಕೊಳ್ಳ ಅಂತೀವಿ. ಯಾರಾದ್ರೂ ಗಲಾಟೆ ಮಾಡಿದ್ರೆ ಇವಾಗ ಕ್ಲಾಸಿಂದ ಈಚೆ ಹಾಕ್ಬಿಡ್ತೀನಿ. ನೋಡ್ತಾ ಇದೀರಲ್ಲ, ಚಿಕ್ಕ ವಯಸ್ಸಿನಲ್ಲಿ ನೀವು ಕೂಡ ಈ ತರ ಸ್ಕೂಲಲ್ಲಿ ತರ್ಲೆ, ತುಂಟಾಟ, ಕೀಟ್ಲೆ, ಕ್ವಾಟ್ಲೆ ಎಲ್ಲಾ ಮಾಡಿರ್ತೀರಾ. ಆ ಎಲ್ಲ ಕೀಟ್ಲೆ, ಕ್ವಾಟ್ಲೆ, ತರ್ಲೆ, ತುಂಟಾಟಗಳನ್ನ ಇವತ್ತು ನಾವೆಲ್ಲರೂ ಎಂಜಾಯ್ ಮಾಡೋಣ. ಸೊ ನಮಸ್ಕಾರ ಕರ್ನಾಟಕ. ಜೀವಕ್ಕೆ ಜೀವ ಕೊಡುವಂತ ಜನ್ಮದ ಜೋಡಿಗೆ, ಹಾಲು ಏನಂತ ಆಲ್ ಟೈಮ್ ಜೋಡಿಗೆ, ಜಸ್ಟ್ ಮ್ಯಾರಿಡ್ ಜಾಲಿ ಜೋಡಿಗೆ, ಎಂಗೇಜ್ ಆಗಿರುವಂತ ಯಂಗ್ ಜೋಡಿಗೆ, ಸರಸ ವಿರಸ ಸಮರಸವನ್ನ ಬೆಸೆದಂತ ಹಿರಿಯ ಜೋಡಿಗಳಿಗೆ ಮೋಸ್ಟ್ ವೆಲ್ಕಮ್ ಟು ಜೋಡಿ ನಂಬರ್ 1 ಸೀಸನ್ 2. Co-presented by Asian Paints, co-powered by Gold Winner, special partner GRB Masala, Sadhguru Ayurveda Gram Floor Soap, Hudson Curd, associate sponsor Skoda Slavia, digital streaming partner ZEE5. ನೋಡಿ, ಎಲ್ಲಾರ್ ಲೈಫಲ್ಲೂ ಸ್ಕೂಲ್ ಅನ್ನೋದೇ ಒಂದು ಸವಿಯಾದಂತ ನೆನಪು. ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅನ್ನೋ ಹಾಗೆ ಕೋಟಿ ಕೊಟ್ರು ಆ ಗೋಲ್ಡನ್ ಕ್ಷಣಗಳು ಮತ್ತೆ ನಮ್ ಲೈಫ್ ಅಲ್ಲಿ ವಾಪಸ್ ಬರೋದಿಲ್ಲ. ಸೊ ಇವತ್ತು ನಮ್ಮ ಜೋಡಿ ನಂಬರ್ 1 ವೇದಿಕೆಯಲ್ಲಿ ಆ ಶಾಲಾ ದಿನಗಳ ನೆನಪುಗಳನ್ನ ಮೆಲುಕು ಹಾಕುವಂತ ಸಮಯ, ಅದನ್ನ ಖುಷಿಯಾಗಿ ಸಂಭ್ರಮಿಸುವಂತ ಸಮಯ. ಮೇಡಮ್ ಮೆಮೊ ಬಂದಿದೆ. ಹೇಳ್ತೀನಿ, ಕುತ್ಕೊಳ್ಳಿ. ಓಕೆ, ಥ್ಯಾಂಕ್ ಯು. ಈ ಒಂದು ಸುಸಂದರ್ಭದಲ್ಲಿ ನಮ್ಮ ಶಾಲೆಯ ಅಧ್ಯಾಪಕರಿಗೆ ಹಾಗೂ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಶುಭ ಸೂಚನೆ. ಮೇಡಮ್ ಮದ್ವೆ ಅಂತೆಗಳು. ಎಲ್ಲರಿಗೂ ಮದ್ವೆ ಮಾಡಿಸ್ಬಿಡ್ತೀನಿ, ಕುತ್ಕೊಳ್ಳಿ. ಮೇಡಮ್ ಒಂದು ಗಿಫ್ಟ್ ತಗೊಂಡೋಗೋಣ. ಈ ಶಾಲೆಗೆ ಇವತ್ತಿಂದ ಹೊಸ PT ಮಾಸ್ಟರ್ ಬರ್ತಾ ಇದ್ದಾರೆ. ಅವರು ಅಂತಿಂತ PT ಮಾಸ್ಟರ್ ಅಲ್ಲ, ಕಲೆಗಳನ್ನೆಲ್ಲ ಕರಗತ ಮಾಡ್ಕೊಂಡಿರುವಂತ ಪ್ರತಿಭಾವಂತ. 100 ಮೀಟರ್ನ ಕೇವಲ 3 ನಿಮಿಷಗಳಲ್ಲಿ ಓಡುವಂತ ಸಾಹಸಿ. ಇನ್ನು ಹುಟ್ಟಾಗ್ಲೇ 6 ಪ್ಯಾಕ್ ಹಾಕೊಂಡು ಹುಟ್ಟಿರುವಂತ ಮಹಾ ಸಾಹಸಿ ನಿಮ್ಮ ಹೊಸ PT ಮಾಸ್ಟರ್ ಮಿಸ್ಟರ್ ಪ್ರತಾಪ್ ಕುಮಾರ್ ಅಲಿಯಾಸ್ ಕುರಿ ಪ್ರತಾಪ್ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಸ್ವಾಗತ, ಸುಸ್ವಾಗತ. ಮೇಡಮ್, ಇವರು ನಮ್ಮ ಸ್ಕೂಲಿಗೆ ಹೊಸದಾಗಿ ಬಂದಿರುವಂತ PT ಮಾಸ್ಟ್ರು ಪ್ರತಾಪ್ ಅಂತ. ಹಾಯ್ ಪ್ರತಾಪ್ ಸರ್, ನೈಸ್ ಟು ಮೀಟ್ ಯು.
ನನ್ನ ಕೊಂದೆ ಬಿಟ್ಟಳು ಕಣ್ಣಲ್ಲೇ ಯಾಮಾರಿಸಿ ಮಳ್ಳಿವಳು ಬಲು ಮಳ್ಳಿವಳು ಅವ ಹಿಂದೆ ಹಿಂದೆ ಹೋದೆ ನಾನು ತುಂಬ ಹಿಡಿಸಿ. ಯಾರು ಅಪಾಯಿಂಟ್ ಮಾಡಿದ್ದು ನಿಮ್ಮನ್ನ? ಏನಂತ ಅಪಾಯಿಂಟ್ಮೆಂಟ್ ಮಾಡ್ಕೊಂಡಿದ್ದಾರೆ ಇಲ್ಲಿ? ಅಪಾಯಿಂಟ್ ಮಾಡ್ಕೊಂಡವ್ರನ್ನ ಕೇಳಿ, ಪ್ರಶ್ನೆನ ನನ್ನನ್ನು ಕೇಳಿದ್ರೆ ಬಯಾಲಜಿ ಟೀಚರು ಅಂತ ಕಾಣುತ್ತೆ ನೀವು. ಅಲ್ಲ, ಕೆಮಿಸ್ಟ್ರಿ ಟೀಚರು. ಕರೆಕ್ಟ್ ಆಗಿ ಅಪಾಯಿಂಟ್ ಮಾಡಿದ್ದಾರೆ. ಎಂತ ಕೆಮಿಸ್ಟ್ರಿ ಇದು. ಈಗ ನಮ್ಮ ಪ್ರಿನ್ಸಿಪಲ್ ನ ವೆಲ್ಕಮ್ ಮಾಡುವಂತ ಸಮಯ. ಪ್ರೀತಿಯಿಂದ ಅವ್ರನ್ನ ವೆಲ್ಕಮ್ ಮಾಡ್ಬೇಡ ಅಲ್ವಾ? ಇವರು ನಮ್ಮ ಅಚ್ಚುಮೆಚ್ಚಿನ ಟೀಚರ್. ಇವರಿಂದಲೇ ನಮ್ಮ ಫ್ಯೂಚರ್. ಇವರು ನಮ್ಮ ಸಾರು. ಪ್ರೇಮದಲ್ಲಿ ಇವ್ರದೇ ಕಾರುಬಾರು. ನ್ಯಾಯ ದೇವತೆಗೆ ಇವರು ಮತ್ತೊಂದು ಪೋಸ್ಟರ್. 2 ವಾರದಿಂದ ಇವರೇ ನನ್ನ ಪ್ರೀತಿಯ ಸಿಸ್ಟರ್. ಹುಡುಗಿರ್ ಹೃದಯ ಕದಿಯೋದು ಇವರ ಹಾಬಿ. ಇವರೇ ನನ್ನ ಮುದ್ದಿನ ಬೇಬಿ. ಸೊ ಲೆಟ್ಸ್ ವೆಲ್ಕಮ್ ಚಂದನವನದ ಲವ್ಲಿ ಸ್ಟಾರ್ ಪ್ರೇಮ್ ಹಾಗೂ ನಮ್ಮ ಮಾತಿನ ಮುದ್ದಿನ ಅರಗಿಣಿ ಮಾಳವಿಕಾ ಮೇಡಮ್. ಗುಡ್ ಮಾರ್ನಿಂಗ್. ಎಲ್ಲರೂ ಕೂತ್ಕೊಳ್ಳಿ. ಮೇಡಮ್, ನೀವೊಬ್ರೇ ಬಂದಿದ್ದೀರಲ್ಲ, ಪ್ರೇಮ್ ಸರ್ ಬರ್ಬೇಕಿತ್ತಲ್ಲ, ಅವರು ಬಂದಿಲ್ಲ ಯಾಕೆ? ಪ್ರೇಮ್ ಸರ್ ಬರ್ದೇ ಇದ್ರೆ ನೀವು ಪಾಠ ಮಾಡಲ್ವಾ? ಮ್ಯಾಮ್, ಅವ್ರಿದ್ರೆ ಒಂಥರ ನಮ್ ಹೆಣ್ಮಕ್ಳಿಗೆಲ್ಲ ಕಳೆ. ಪ್ಲೀಸ್ ನನ್ ಬೇಬಿ ಸರ್ ನ ಕರೆಸ್ಬಿಡಿ ಮ್ಯಾಮ್. ಬೇಬಿ ಸರ್, ಲವ್ಲಿ ಸ್ಟಾರ್ ಪ್ರೇಮ್ ಸರ್, ವೆಲ್ಕಮ್ ಸರ್. ಕನ್ನಡಕದೊಳಗಿಂದ ಕಾಣ್ತಿದೆ ಈ ಹಂದ, ಮನಸ್ಸಿನ ಆಸೆ ಹೇಳಲೇನು. ಬೇಡಿ, ಏನ್ ಹೇಳ್ಬೇಡಿ. ಮುದ್ದಾದ ಬೊಂಬೆ ನೀನು, ಗೊತ್ತು. ಮುತ್ತಂತ ಹೆಣ್ಣು ಅದು ಗೊತ್ತು. ನಾ ನಿನಗೆ ಜೋಡಿ ಇಲ್ಲ, ಯಾವುದೇ ಕಾರಣಕ್ಕೂ ಇಲ್ಲ. ಸುಳುವು ಎಂದು ಹೇಳ್ತೀನಿ, ಇಲ್ಲ ಅಂದೆ ಕೊಡ್ತೀನಿ. ಕೊಡಲ್ಲ ಅವ್ರು ಕೊಡಲ್ಲ. ಸರ್, ನಾನು ನನ್ನ ಸ್ಟೂಡೆಂಟ್ಸ್ನೆಲ್ಲ ತುಂಬಾ ಚೆನ್ನಾಗಿ ಟ್ರೈನ್ ಮಾಡಿದ್ದೀನಿ ಸರ್. ಗೊತ್ತಾಗುತ್ತೆ ನೀವು ಚೆನ್ನಾಗಿ ಟ್ರೈ ಮಾಡಿದೀರಾ ಅಂತ. ಎಸ್ ಸರ್. ಬನ್ನಿ ಸರ್, ಪರವಾಗಿಲ್ಲ ಸರ್, ಬನ್ನಿ ಸರ್. ಪ್ರೇಮ್ ಅವರೇ, ಇವತ್ತು ನಮ್ಮೆಲ್ಲರ ಗೋಲ್ಡನ್ ಲೈಫ್ ಸ್ಕೂಲ್ ರೌಂಡ್ ಸಂಚಿಕೆ ಇಲ್ಲಿ ನಡೀತಾ ಇದೆ. ನಿಮ್ಗೆ ಶಾಲೆ ಅಂದ ತಕ್ಷಣ ನಿಮಗ್ ಬರುವಂತ ಒಂದು ಗೋಲ್ಡನ್ ಮೆಮೊರೀಸ್ ಏನು? ಆಕ್ಚುಲಿ ಶಾಲೆ ಅಂದ್ರೆ ಒಂದು ಗೋಲ್ಡನ್ ಮೆಮೊರಿ. ವೀಕ್ಲಿ 2 days ಕಲರ್ ಡ್ರೆಸ್ ಇರುತ್ತೆ. ಆ 2 daysಗೋಸ್ಕರ ಕಾಯ್ತಾ ಇರ್ತೀವಿ ಆ ಕಲರ್ ಡ್ರೆಸ್ ಹಾಕೊಳ್ಳೋದಕ್ಕೆ. ಸೊ ಆ ಹುಡುಗಿರಿಗೆ ಪ್ರಪೋಸ್ ಮಾಡೋಂಥದ್ದು ಇರ್ಬೋದು, ಆ ಭಯದಲ್ಲಿ ಸೊ ಎಲ್ಲ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದೀವಿ. ಆಮೇಲೆ ಟೀಚರ್ಗಳಿಗೆ ನಾವು ಗೋಳಿಕೊಳ್ತಾ ಇದ್ದಿದ್ದು. ಸೊ ಎಲ್ಲಾದ್ರೂ ಮಧ್ಯೆ ಒಂದು ಬ್ಯಾರಿಕೇಡ್ ಮಧ್ಯೆ ಒಂದು ಫ್ರೀಡಮ್ ನ ಎಂಜಾಯ್ ಮಾಡೋದಿದೆ, ಅದು ಬೇರೆ ತರ. ಬಟ್ ನಾವು ಕಾಲೇಜ್ಗೆ ಹೋದ್ರೆ ಅಲ್ಲಿ ನಮ್ಮ ಇಷ್ಟಕ್ಕೆ ನಮ್ಮನ್ನು ಬಿಟ್ಬಿಟ್ಟಿರ್ತಾರೆ, ನಾವು ಹೆಂಗ್ ಬೇಕಾದ್ರೂ ಆಟ ಆಡ್ಬೋದು. ಸೊ ಎಲ್ಲಾ ಕಾರಣದಿಂದ ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್. ಅಲ್ಲಿ ನೀವೇನು ಗಟ್ಟಿಯಾಗಿ ಕಲ್ತಿರ್ತೀರ ಅದೇ ನಿಮ್ಮನ್ನ ಲೈಫ್ ಲಾಂಗ್ ಕಾಪಾಡೋದು. ವೆರಿ ಟ್ರೂ. ಥ್ಯಾಂಕ್ ಯು ಸೋ ಮಚ್ ಮಾಲ್ವಿಕಾ. ಜೋಡಿ ನಂಬರ್ 1 ಬಹಳ ವಿಶೇಷವಾದ ಅನುಭವಗಳನ್ನ ನಮಗೂ ಕೊಡುತ್ತೆ, ಇಲ್ಲಿ ಬಂದಿರುವಂತಹ ದಂಪತಿಗಳಿಗೂ ಕೊಡುತ್ತೆ. ಒಂದಷ್ಟು ವರ್ಷಗಳು ಕಳೆದು ಹೋಗಿದೆ, ಎಲ್ಲರೂ ಸ್ಕೂಲಿಗೆ ಹೋಗಿ ಬಹಳ ವರ್ಷಗಳೇ ಆಗಿದೆ. ಆದರೆ ಆ ಸ್ಕೂಲಿನ ನೆನಪುಗಳನ್ನ ಮತ್ತೆ ಇಲ್ಲಿ ರೀಕ್ರಿಯೇಟ್ ಮಾಡ್ಕೊಳ್ಳುವಂತಹ ಸುಂದರವಾದ ಅನುಭವವನ್ನು ಅವ್ರಿಗೆ ಕೊಡ್ತಾ ಇದ್ದೀರಿ, ಅದ್ರ ಜೊತೆಗೆ ನಮಗೂ ಕೊಡ್ತಾ ಇದ್ದೀರಿ. ಯಾರು ತಮ್ಮ ಕಾಲೇಜ್ನಲ್ಲಿ ಪಾಠ ಹೇಳಿದ ಮೇಷ್ಟ್ರನ್ನ ಜ್ಞಾಪಿಸ್ಕೊಳ್ಳಲ್ಲ. ಎಲ್ಲರೂ LKG ಇವ್ರು ಮೇಡಮ್ ಆಗಿದ್ರು, 3ನೇ ಕ್ಲಾಸಲ್ಲಿ ಅವ್ರು ಟೀಚರ್ ಆಗಿದ್ರು ಅನ್ನೋದನ್ನ ಜ್ಞಾಪಿಸ್ಕೋತಾರೆ. ಯಾಕೆಂದ್ರೆ ಪ್ರಾಯಶಃ ಆಚಾರ್ಯ, ಟೀಚರ್ ಅನ್ನೋರು ನಮ್ಮ ಬದುಕಿನಲ್ಲಿ ಅಷ್ಟು ದೊಡ್ಡ ಭೂಮಿಕೆಯನ್ನು ನಿಭಾಯಿಸಿರ್ತಾರೆ. ಅದು ಹೋಗ್ತಾ ಹೋಗ್ತಾ ನಮ್ಮ ಬದುಕಿನ ಏರಿಳಿತಗಳಲ್ಲಿ ಅವ್ರು ಹೇಳಿದ ಮಾತುಗಳೆಲ್ಲ ನಮ್ಗೆ ನೆನಪಾಗುತ್ತೆ. ಆ ವಯಸ್ಸಿಗೆ ಮತ್ತೆ ನಾವೆಲ್ಲರೂ ಒಂದ್ಸತಿ ಹಿಂದೆ ಹೋಗಿ ನೋಡೋಣ, ಹೇಗಿರುತ್ತೆ ಅಂತ ನೋಡೋಣ. ಓಕೆ, ಎಲ್ಲ ಇಲ್ಲಿ ಬನ್ನಿ, ಸಾಲಾಗಿ ನಿಂತ್ಕೊಳ್ಳಿ. ಓಕೆ, ಸೊ ಇವತ್ತು ನಿಮ್ಮ ಶಾಲಾ ದಿನಗಳು, ಅದರ ನೆನಪುಗಳನ್ನ ಸಂಭ್ರಮಿಸುವಂತ ಸಮಯ. ಸೊ ಖುಷಿಯಾಗಿ ಶುರು ಮಾಡೋಣ ಇಂದಿನ ಸಂಚಿಕೆ ಜೋಡಿ ನಂಬರ್ 1 ಸೀಸನ್ 2 ಸ್ಕೂಲ್ ರೌಂಡ್. ಥ್ಯಾಂಕ್ ಯು ಎವ್ರಿಬಡಿ, ಥ್ಯಾಂಕ್ ಯು. ಇವ್ರ ಮಾತು
ಮೊಗ್ಗಿನ ಮನಸ್ಸು. ಇವರು ಸ್ಮೈಲ್ ಕೊಟ್ರೆ ಅದೇ ಜಾಕ್ ಪಾಟ್. ಸ್ಲಮ್ನಲ್ಲಿರುವಂತ ಬಾಲನ್ನ ಕೂಡ ಚಂಡ ಪ್ರಚಂಡ ಮಾಡುವಂತ ಪ್ರಚಂಡಿ ಇವರು. ಪ್ರೀತಿಯಿಂದ ಬಂದ್ರೆ ಕೊರಳಿಗೆ ಕಂಠೀರವ ತೊಡ್ಸುವಂತ ಚಂದನವನದ ಮುದ್ದು ಗೊಂಬೆ ಶುಭ ಪುಂಜ ಹಾಗೂ ಅವರ ಪ್ರೀತಿಯ ಯಜಮಾನರು ಸುಮಂತ್ ಅವ್ರಿಗೆ ಬರ್ಲಿ ಜೋರಾದ ಚಪ್ಪಾಳೆ. ಒಂದ್ ನಿಮಿಷ ಸರ್, ನೀವು ಡ್ಯಾನ್ಸ್ ಮಾಡಿ ಅಂದ್ರೆ ಏನ್ ಮಾಡಕ್ ಹೋಗ್ತಿದ್ರಿ? ಡ್ಯಾನ್ಸ್ ಮಾಡಕ್ ಬರಲ್ಲ ಅಂತಾನೆ ಟ್ರೈನಿಂಗ್ ತಗೊಂತ ಇದ್ದೆ. ಇಷ್ಟು ಡ್ಯಾನ್ಸ್ ಮಾಡಿದ್ರೆ ದೊಡ್ಡ ವಿಷಯ. ಅವರು ಡ್ಯಾನ್ಸ್ ಮಾಡಕ್ ಬರ್ತಿರ್ಲಿಲ್ಲ, ಬೇರೆ ಏನೋ ಮಾಡಕ್ ಬರ್ತಿದ್ರಲ್ಲಿ. ನಮಸ್ತೆ ಮಾಲ್ವಿಕಾ ಮ್ಯಾಮ್, ಪ್ರೇಮ್ ಸರ್, ಹಾಯ್. ನಮಸ್ತೆ. ಇಂಟ್ರೊಡ್ಯೂಸಿಂಗ್ ನನ್ನ ಹಸ್ಬೆಂಡ್ ಸುಮಂತ್. ಹಾಯ್ ಸುಮಂತ್. ಹಲೋ. ಕುರಿ ಅಂಡ್ ಶ್ವೇತಾ ನಿಮಗೆ ಗೊತ್ತಿದೆ. ಹಾಯ್. ಶ್ವೇತು, ಒಂದ್ ಸತ್ಯ ಅಂತ ಗೊತ್ತಾಗೋಯ್ತು ನನಗೆ. ಏನು? ಮದ್ವೆ ಆದ್ಮೇಲೆ ಹೆಂಡತಿರು ಗಂಡಿರ್ನ ಕುಣಿಸ್ತಾರೆ. ಬೆಸ್ಟ್ ಎಕ್ಸಾಂಪಲ್ ಗೊತ್ತಾಯ್ತಲ್ಲ. ಏನಿಲ್ಲ, 1.5 ವರ್ಷ ಆಯ್ತು ಮದ್ವೆ ಆಗಿ, ಒಂದ್ಸತಿನೂ ಡಾನ್ಸ್ ಮಾಡಿಲ್ಲ. ಇವತ್ತೇ ಸ್ವಲ್ಪ ಮಾಡಿದ್ರು ಅಷ್ಟೇ. ಅವ್ರು ಡ್ಯಾನ್ಸ್ ಮಾಡಿ ಅಂದ್ರೆ ಮುತ್ ಕೊಡಕ್ಕೆ ಬತ್ತಿದ್ರು. ಸಖತ್ತಾಗಿ ಪ್ಯಾಚ್ ಅಪ್ ಮಾಡಿದ್ರು ಇವರು. ಒಂದೇ ಲೈನ್ ಮಾತ್ರ ತುಂಬಾ ಚೆನ್ನಾಗಿ ಸಿಂಕ್ ಮಾಡಿದ್ರು. ಯಾವುದು? ಬೋರ್ಗರೆವಾ ನಿನ್ನಂದ ಚಂದಾನೆ. ಈಸ್ ವೆರಿ ಶೈ ಪ್ರೇಮ್. ಶೈ ಅಲ್ಲ, ಸ್ವಲ್ಪ ಡ್ಯಾನ್ಸ್ ಅಲ್ಲಿ ವೀಕ್. ಸರ್ ಗೊತ್ತಾಗುತ್ತೆ ಸರ್, ಹೆಣ್ಮಕ್ಳು ಏನ್ ಗೊತ್ತಾ, ಒಂದ್ಸರಿ ಈಸ್ ವೆರಿ ಶೈ ಅನ್ಬಿಟ್ರೆ ಸ್ಟೇಜ್ ಮೇಲೆ ನೀವೇನು ಮಾತಾಡ್ಲೇಬಾರ್ದು ಅಂತ ಅದು ಬೇಸದು. ಅಲ್ಲ, ಸ್ಟೇಜ್ ಅಲ್ಲಿ ಮನೇಲಿ ಸುಮಾರು ಮಾತಾಡ್ತಾರೆ. ಯಾಕೆ ಇತ್ತೀಚೆಗೆ ಎಲ್ಲಾ ಕಡೆ ಹೋಗ್ಬೇಕಾದ್ರು ನಿಮ್ಮ ಹಸ್ಬೆಂಡ್ ನ ಕರ್ಕೊಂಡು ಹೋಗ್ತಾ ಇರ್ತೀರಂತಲ್ಲ, ಯಾಕೆ? ಯಾರು? ನೀವು. ನಿನ್ನಂತವ್ರು ಇರ್ತಾರಲ್ಲ, ಅದಕ್ಕೆ. ನನ್ನ ಮೇಲೆ ಬಂತ ಆನ್ಸರ್. ಇದು ನನಗೆ ಬೇಕಿತ್ತ ಎಂತ ಕ್ವಶನ್? ನಮ್ಮ ಜೋಡಿ ನಂಬರ್ 1 ಕಾರ್ಯಕ್ರಮಕ್ಕೆ ನೀವಿಬ್ರು ಜೋಡಿಯಾಗಿ ಬಂದಿದ್ದೀರಾ. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದೆ, ಎಷ್ಟು ಖುಷಿ ಆಯ್ತು. ಶುಭ, ನೀವು ಸ್ಟಾರ್ಟ್ ಮಾಡಿ. ತುಂಬ ಚೆನ್ನಾಗಿ, ನಮ್ಗೆ ತುಂಬ ಖುಷಿ. ಜೋಡಿ ನಂಬರ್ 1 ಕೂಡ ನಾನು ನೋಡ್ತಾ ಇದ್ದೆ. ಸೊ ದಿಸ್ ಇಸ್ ಸೆಕೆಂಡ್ ಸೀಸನ್. ಸೀಸನ್ 1 ನೋಡ್ತಾ ಇದ್ದೆ, ಆ್ಯಂಡ್ ದಿಸ್ ಇಸ್ ಸೀಸನ್ 2 ಆ್ಯಂಡ್ ಸೊ ಕ್ಯೂಟ್. ಆ್ಯಂಡ್ ಎಲ್ಲರೂ ಸ್ಕೂಲ್ ಯೂನಿಫಾರ್ಮ್ ಅಲ್ಲಿ ಪುಟ್ಟ ಹಣಿ ಥರನೇ ಇದ್ದಾರೆ ಆ ಸ್ಕೂಲ್ ರೌಂಡು. ಸೊ ಸ್ಕೂಲ್ ಅಂತಂದ್ರೆ ನಿಮ್ಗೆ ಏನ್ ನೆನಪುಗಳೆಲ್ಲ ಬರುತ್ತೆ? ಈ ಸ್ಕೂಲಲ್ಲಿ ಏನೇನೆಲ್ಲ ಮಾಡ್ಬಿಟ್ಟಿದ್ದೀನಿ ಗೊತ್ತಾ ನಾನು. ಒಂದೊಂದಾಗಿ ಯಾವ್ದು ಹೇಳ್ಬೇಕು ಅದನ್ನ ಹೇಳಿ. ಎಕ್ಸೈಟ್ಮೆಂಟ್ ತಡ್ಕೊಳಕಾಯ್ತೀರ? ಅಲ್ಲ, ಕೆಲವೊಂದು ಹೇಳಕ್ಕಾಗಲ್ಲ. ಬಟ್ ಬ್ರೇಕ್ ಟೈಮ್ ಅಲ್ಲಿ ಸೈಕಲ್ ಎಲ್ಲ ಪಂಚರ್ ಮಾಡ್ತಾ ಇದ್ದೆ. ಸೊ ದಟ್ ಎಲ್ಲವ್ರದ್ದು ಯಾಕೆ ಗೊತ್ತಾ, ನಂಗೇನು ಖುಷಿ ಅಂತಂದ್ರೆ, ಆಮೇಲೆ ಒಂದು ಪಂಚರ್ ಅಂಗಡಿ ಇತ್ತು, ಎಲ್ಲರೂ ಅಲ್ಲಿ ಲೈನಾಗಿ ಪಂಚರ್ ಹಾಕ್ಸ್ಕೊಂಡು ಹೋಗ್ತಾ ಇರ್ತಾರಲ್ಲ, ಅವಾಗ ನಾನು ನನ್ನ ಫ್ರೆಂಡ್ಸ್ಗೆ ಹೇಳೋದು, ನಾನೇ ಪಂಚರ್ ಮಾಡಿದ್ದು ನೋಡ್ರಿ, ನಾನೇ ಪಂಚರ್ ಮಾಡಿದ್ದು ಅಂತ. ನಾನು ಒಂದೇನು ಪುಣ್ಯ ಅಂದ್ರೆ ಚೆನ್ನಾಗಿ ಓದ್ತಿದ್ದೆ, ಆದ್ರೆ ಒಂದು ಕ್ಲಾಸ್ ಅಟೆಂಡ್ ಮಾಡ್ತಾ ಇರ್ಲಿಲ್ಲ. ಪ್ರತಿದಿನ ಬಂಕ್ ಮಾಡ್ಕೊಂಡು ಅಲ್ಲಿ ಇಲ್ಲಿ ಸುತ್ಕೊಂಡು ಇರ್ತಾ ಇದ್ರಿ. ಬಟ್ ಯಾರು ಏನು ಹೇಳ್ತಾ ಇಲ್ಲ, ತಪ್ಪಿಸ್ಕೊಂತಿದ್ದೆ. ಯಾಕಂದ್ರೆ ರಿಸಲ್ಟ್ ಬಂದಾಗ ಒಳ್ಳೆ ರಿಸಲ್ಟ್ ಬರೋರು. ನಮ್ಮ ಪಿ ಟಿ ಮಾಸ್ಟರ್ ಒಬ್ರು ಇದ್ರು, ಅವ್ರು ಮಾತ್ರ ಬೈಯೋರು. ಆ ಕೋಪನೆಲ್ಲ ಇವತ್ತು ಈ ಪಿ ಟಿ ಮಾಸ್ಟರ್ ಮೇಲೆ ತಿರ್ಸ್ಕೊಳ್ಳೋಣ ಅಂತ. ಇವರು ಸಕಲ ಕಲಾ ವಲ್ಲಭ. ಓಕೆ, ಇದೇ ತರ ಇವರ ನೆನಪುಗಳನ್ನ 2 ಸಂಚಿಕೆಗಳು ಕಂಪ್ಲೀಟ್ ಆಗಿ ಹಂಚ್ಕೊಳ್ಳೋಣ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಿಮ್ಮ ಆಸನಲ್ಲಿ ಕಾಯ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇವತ್ತು ನಮ್ಮ ಜೋಡಿಗಳ ಜೊತೆ ಸ್ಕೂಲ್ ರೌಂಡ್ ನಡೆಯುತ್ತೆ. ಅದಕ್ಕಿಂತ ಮುಂಚೆ ಇವತ್ತು ರೂಲ್ಸ್ಗಳನ್ನೆಲ್ಲ ನಾನು ಒಂದ್ಸಲ ಹೇಳ್ಬಿಡ್ತೀನಿ. ಸ್ಟೂಡೆಂಟ್ಸ್ ಎಲ್ಲ ರೂಲ್ಸ್ಗಳನ್ನ ಕೇಳ್ಕೊಳ್ಳಿ. ಇವತ್ತು ಆಟ ಪಾಠದ ಜೊತೆಗೆ ಖುಷಿ ಕೊಡುವಂತ ಆಟಗಳು ಇಲ್ಲಿರುತ್ತೆ. ಒಳ್ಳೆ ಎಂಟರ್ಟೈನ್ಮೆಂಟ್ ಇರುತ್ತೆ. ಅಷ್ಟೇ ಅಲ್ಲ, ಈ ರೌಂಡ್ ಅಲ್ಲಿ ಗೆಲ್ಲುವಂತಹ ಬೆಸ್ಟ್ ಜೋಡಿಗೆ ಸದ್ಗುರು ಗ್ರಾಮ್ ಫ್ಲೋರ್ ಸೋಪ್ ಕಡೆಯಿಂದ 10,000 ರೂಪಾಯಿಗಳ ಕ್ಯಾಶ್ ಪ್ರೈಸ್ ಹಾಗೂ ಗಿಫ್ಟ್ ಚಾಂಪರ್ ಸಿಗುತ್ತೆ. ಗೋಲ್ಡನ್ ಜೋಡಿ ಆಫ್ ದ ವೀಕ್ ಜೋಡಿಗೆ ಗೋಲ್ಡ್ ವಿನ್ನರ್ ಅವರ ಕಡೆಯಿಂದ ಗಿಫ್ಟ್ ಹ್ಯಾಂಪರ್ ಇರುತ್ತೆ. ಹಾಗೇನೆ ಹ್ಯಾಪಿಯೆಸ್ಟ್ ಮೂಮೆಂಟ್ ಆಫ್ ದ ವೀಕ್ ಜೋಡಿಗೆ GRB ಮಸಾಲಾ ಕಡೆಯಿಂದ ಕೂಡ ಗಿಫ್ಟ್ ಹ್ಯಾಂಪರ್ ಇರುತ್ತೆ. ಸೊ ಯಾರು ಕೂಡ ಗಲಾಟೆ ಮಾಡದೆ ಸ್ಕೂಲ್ ಮುಗಿಯೋವರೆಗೂ ಮಧ್ಯದಲ್ಲಿ ಯಾರು ಎದ್ದು ಹೋಗದೆ ಇಲ್ಲೇ ಕೂತಿರ್ಬೇಕು. ನಮ್ PT ಮಾಸ್ಟರ್ ಇಲ್ಲೇ ಇರ್ತಾರೆ, ಎಲ್ಲಾರನು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಓಕೆನಾ? ಬರೋದ್ನು ಅಬ್ಸರ್ವ್ ಮಾಡ್ಕೊಂಡು ಕೂತ್ಕೊಳ್ಳಕ್ ಆಯ್ತದ ನಾನು ಟೀಚರ್? ಸುಸು ಬಂದ್ರೆ ಎದ್ದೋಗಿಪ್ಪ, ಏನಿಲ್ಲ, ನಾನು ಅದನ್ನೆಲ್ಲ ಅಬ್ಸರ್ವ್ ಮಾಡಕ್ಕಾಗಲ್ಲ.
ಹಾಗಿದ್ರೆ ಖುಷಿಯಾಗಿ ಕ್ಲಾಸ್ನ ಶುರು ಮಾಡೋಣ. ಯಾವುದೇ ಶುಭ ಕಾರ್ಯ ಆಗ್ಬೇಕು ಅಂತಂದ್ರೂ ಗಣೇಶನ ಕೃಪೆ ಇರಲೇಬೇಕು. ಸೊ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಕ್ಯೂಟ್ ಕಪಲ್ ನಮ್ಮ ಗಣೇಶ್ ಕಾರಂತ್ ಅವರು ಹಾಗೂ ವಿದ್ಯಾ. ನಿಮ್ ಪ್ರಕಾರ ಡೀಸೆಂಟ್ ಮಕ್ಕಳು ಅಂದ್ರೆ ಹೆಂಗಿರ್ತಾರೆ? ನಂತರ ಇರ್ತಾರೆ. ಇಂಡಿಸೆಂಟ್ ಅಂದ್ರೆ ಇವಳ ತರ ಇರ್ತಾರೆ. ಯಾಕಂತಂದ್ರೆ ಇವಳು ಚಿಕ್ಕ ವಯಸ್ಸಿಂದನೂ ಅವನಿಗೆ ಹೊಡೆದೆ ಇವನಿಗೆ ಹೊಡೆದೆ ಮದ್ವೆಲ್ಲೂ ನೋಡಿದ್ರಲ್ವಾ ಮಾಡ್ಕೊಂಡಿದ್ದು. ಆದ್ರಿಂದ ಪಾಪ ಅಂದ್ರೆ ನಾನು, ಜೋರ್ ಅಂದ್ರೆ ಇವಳು. ಅವ್ರದ್ದು ಡ್ರೆಸ್ ಕೋಡ್ ಹೆಂಗಿರುತ್ತೆ? ಡೀಸೆಂಟ್ ಆಗಿರೋರು ಅಂದ್ರೆ ಡ್ರೆಸ್ ಕೋಡ್ ಹೆಂಗಿರುತ್ತೆ? ಮಂಗಳೂರು ಉಡುಪಿ ಕಡೆ ನಾನು 90s ಅಲ್ಲೆಲ್ಲ ಹೇಗೆ ಅಂತಂದ್ರೆ ಚಡ್ಡಿ ಮೇಲೆ ಎಷ್ಟು ಹಾಕೊಳ್ತಾರೆ ಅಷ್ಟು ಡೀಸೆಂಟ್. ಸೊ ಅಂದ್ರೆ ಓದೋ ಮಕ್ಕಳು ಮಕ್ಕಳು ಎಲ್ಲ ಚಡ್ಡಿ ಇಲ್ಲಿ ಹಾಕೊಂಡ್ರೆ ಅವ ಬಾರಿ ಡೀಸೆಂಟ್. ಎಷ್ಟು ಡೀಸೆಂಟ್. ಎಲ್ಲರೂ ಸ್ವಲ್ಪ ಕೆಳಗೆ ಹೋದ್ರೆ ಅವ ಸರಿ ಇಲ್ಲ, ಅವ ಹಾಳಾಗಿ ಹೋಗಿದ್ದಾನೆ ಹಾಗೆ ಹೇಳ್ತಿದ್ದು. ಸೊ ನಾನು ಆ ತರ ಡೀಸೆಂಟ್ ಕ್ಯಾಟಗರಿಗೆ ಬರೋ ಮಕ್ಕಳಲ್ಲಿ ಒಬ್ಬನಾಗಿದ್ದೆ. ಈಗ ನಾವಿಬ್ರು ಸೇರ್ಕೊಂಡು ಪ್ರೇಮ್ ಅವ್ರಿಗೆ ಒಂದು ಕ್ವಶನ್ ಕೇಳೋಣ. ಪ್ರೇಮ್ ಸರ್, ನೀರಿನಲ್ಲಿ ವಾಸಿಸೋ ಪ್ರಾಣಿ ಯಾವುದು? ಮೀನು. ಮಾಳವಿ ಅಕ್ಕ ನೀವು? ಮೊಸಳೆ. ಮೊಸಳೆ. ಈಗ ನಮ್ಮ ಶುಭ ಹೇಳ್ತಾರೆ ಆಮೆ. ಯಾವಮೆ? ಆಮೆ. ಆಮೆ. ಸುಮಂತ್ ಅವರೇ ನೀವು? ಮೊಸಳೆ. ಅವ್ರು ಹೇಳಿದ್ರಲ್ಲ, ಮಾಲ್ವಿಕಾ ಮ್ಯಾಮ್ ಹೇಳಿದ್ರು. ಎರಡನೇ ಮೊಸಳೆನಾ? ನೀವೆಲ್ಲ ಹೇಳಿದ್ರ ಹಂಗು. ನಮ್ ಗಣೇಶ್ ಹೇಳಿದ್ದೆ ಕರೆಕ್ಟ್. ಏನು? ನೀರಿನಲ್ಲಿ ವಾಸ ಮಾಡೋ ಪ್ರಾಣಿ ಹುಲಿ. ಇನ್ಸಿಡೆಂಟ್ ಏನಂತ ಹೇಳ್ತಾನೆ, ಐ ಥಿಂಕ್ 2ನೇ ಕ್ಲಾಸ್ ಅಂತ ಅನಿಸ್ತದೆ. ಅವಾಗ ಟೆಸ್ಟ್ ಇರ್ತದಲ್ಲ, ಪ್ರತಿ ತಿಂಗಳು ಟೆಸ್ಟ್, ಯೂನಿಟ್ ಟೆಸ್ಟ್. ಈಗ ನನ್ನ ತಲೆಯಲ್ಲಿ ಏನು ಅಂತಂದ್ರೆ, ಈಗ ಪರೀಕ್ಷೆ ಮಾಡೋದು ಯಾಕೆ ಅಂತಂದ್ರೆ ನಿಮ್ಗೆ ಎಷ್ಟು ತಿಳಿದಿದೆ ಅಂತ ಪರೀಕ್ಷೆ ಅಂದ್ರೆ ತಿಳ್ಕೊಳಕ್ಕೆ. ಕರೆಕ್ಟಾ? ನೀರಿನಲ್ಲಿ ವಾಸಿಸುವ ಪ್ರಾಣಿ ಯಾವುದು ಅಂತಿತ್ತು. ಅದು ಎಲ್ರಿಗೂ ಗೊತ್ತು, ಮೀನು ಅಂತ. ನನ್ನ ತಲೆಯಲ್ಲಿ ಏನು ಅಂತಂದ್ರೆ, ಇಷ್ಟು ಈಸಿ ಕ್ವಶನ್ ಯಾಕೆ ಕೇಳ್ತಾರೆ? ಮೀನು ಅಂತ ಎಲ್ರಿಗೂ ಗೊತ್ತುಂಟು. ನಾನು ಇನ್ನೊಂದ್ಸಲ ಕ್ವಶನ್ ಓದಿದೆ, ನೀರಿನಲ್ಲಿ ವಾಸಿಸುವ ಪ್ರಾಣಿ ಅಂತ ಕೇಳಿರೋದು, ಜಲಚರ ಜೀವಿ ಯಾವುದು ಅಂತ ಕೇಳಿಲ್ಲ. ಆತರ ನನ್ನ ತಲೆ. ನೀರಿನಲ್ಲಿ ವಾಸಿಸುವ ಪ್ರಾಣಿ ಯಾವುದು? ಹುಲಿ ಕೂಡ ನೀರಲ್ಲೂ ಇರ್ತದೆ, ಭೂಮಿಯಲ್ಲೂ ಇರ್ತದೆ. ಸೊ ನೀರಿನಲ್ಲಿ ವಾಸಿಸುವ ಪ್ರಾಣಿ ಯಾವುದು? ಹುಲಿ. ಹುಲಿ ಅಂತ ಬರ್ದು. ನೆಕ್ಸ್ಟ್ ಮರ್ದಿನ ಗಣೇಶ ಇಲ್ಲಿ ಸ್ವಲ್ಪ ಬಾ ಅಂತ ಅಲ್ಲಿ ಹೋದೆ. ಮಕ್ಳಿಗೆಲ್ಲರೂ ಕೇಳಿದ್ರು, ನೀರಿನಲ್ಲಿ ವಾಸಿಸುವ ಪ್ರಾಣಿ ಯಾವುದು? ಎಲ್ಲರೂ ಮೀನು. ಆಗ ನಮ್ಮ ಟೀಚರ್ ಹಿಂಗೆ ಕಿವಿ ಹಿಂಡಿ, ಇವನಿಗೆ ನೀರಿನಲ್ಲಿ ವಾಸಿಸುದು ಹುಲಿ ಅಂತೆ, ಹುಲಿ ಅಂತ ಹೇಳ್ಕೊಂಡು ಆ ಬುಕ್ ತಗೊಂಡು ಟಪ್ ಅಂತ ಹೊಡೆದು. ನನ್ಗೆ ಬೇಜಾರಾಗಿದ್ದು ಹೊಡೆದ್ರು ಅಂತಲ್ಲ, ಆ ಬುಕ್ ಪೂರ್ತಿ ಎಣ್ಣೆ ಆಗಿತ್ತು ಅಂತ. ಹಾಗಾಗಿ ನೀರಿನಲ್ಲಿ ವಾಸಿಸುವ ಪ್ರಾಣಿ ಹುಲಿ ಅಂತ. ಅಂದ್ರೆ ತುಂಬಾ ಇಂಟೆಲಿಜೆಂಟ್ ಇರೋರ್ಗೆ ಮಾತ್ರ ಗೊತ್ತು ಅದು. ನಿಮ್ಮ B.Ed ಬಾಲಕ ಏನೋ ಕ್ವಶನ್ಗಳು ತಂದಿದ್ದಾನಂತಲ್ಲ, ಏನದು? ಹಾಯ್ ಎಲ್ರಿಗೂ ಸಹ ನನ್ನ ಸರ್ B.Ed ಬಾಲಕ ಅಂತ. ನಾನಿವತ್ತು ನಿಮ್ಗೆ ಒಂದಿಷ್ಟು ಕ್ವಶನ್ ಕೇಳಲಿಕ್ಕೆ ಬಂದಿದ್ದೇನೆ. ನೀವು ಕರೆಕ್ಟ್ ಉತ್ತರ ಕೊಡಬೇಕು. ಥಿಂಕ್ ಮಾಡಿ ಉತ್ತರ ಕೊಡ್ಬೇಕು, ಆಯ್ತಾ? ಸಿಂಪಲ್ ಕ್ವಶನ್. ಫಸ್ಟ್ ಕ್ವಶನ್, ಕೈ ಕೆಸರಾದರೆ ಡ್ಯಾಶ್. ಹೇಳಿ. ಬಾಯಿ ಮೊಸರು. ಬೇರೆಯವ್ರನ್ನ ಕೇಳಿ ಯಾರನ್ನಾರು. ಕೈ ಕೆಸರಾದರೆ ಬಾಯಿ ಮೊಸರು. ಸರ್ ಹೇಳ್ತೇನೆ, ಕೈ ಕೆಸರಾದರೆ ಕೈ ತೊಳೆದುಕೊಳ್ಳಬೇಕು. ಕರೆಕ್ಟಾ? ಹೌದಾ? ಹೌದು, ಕೈ ಕೆಸರಾದ್ರೆ ಕೈ ತೊಳ್ಕೋಬೇಕು. ಈಗ ಮುಂದಿನ ಪ್ರಶ್ನೆ. ಈಗ ಸಿಂಪಲ್ ಕ್ವಶನ್ ಕೇಳ್ತಾನೆ, ತುಂಬಿದ ಕೊಡ ಡ್ಯಾಶ್. ತುಳುಕಲ್ಲ. ತುಂಬಿದ ಕೊಡ ನೀರ್ ಆಚೆ ಬರುತ್ತೆ. ತುಂಬಿರುತ್ತೆ. ತುಂಬಿದ ಕೂಡ ತುಂಬಾ ಭಾರ. ತುಂಬಿದ ಕೂಡ ತುಂಬಿರುತ್ತೆ. ಓಕೆ, ನೋಡೋಣ ನಮ್ಮ ಬಾಲಕ ಏನು ಉತ್ತರ ಕೊಡ್ತಾರೆ. B.Ed ಬಾಲಕ ಸರಿಯಾದ ಉತ್ತರ, ತುಂಬಿದ ಕೊಡ ಭಾರ. ತುಂಬಿದ ಕೊಡ ಭಾರ ಇರುವುದಿಲ್ವಾ? ಅಷ್ಟೇ ಸಿಂಪಲ್. ತುಂಬಿದ ಕೊಡ ಭಾರ. ತುಂಬಿದ ಕೊಡ ಸೋರೋಗುತ್ತೆ, ಅದು ಆಗುತ್ತಲ್ಲ. ನೆಕ್ಸ್ಟ್ ಕ್ವಶನ್. ಇನ್ನು ಸಹ ಸಿಂಪಲ್ ಕ್ವಶನ್, ದೂರದ ಬೆಟ್ಟ ಡ್ಯಾಶ್. ನುಣ್ಣಗೆ. ಅದಲ್ಲ ಬಿಡು, ನೀನು ದೂರ ಇರುತ್ತೆ. ಹೈಟ್ ಆಗಿ ದೂರ ಇರುತ್ತೆ. ದೂರದ ಬೆಟ್ಟ ಹೈಟ್. ದೂರದ ಬೆಟ್ಟಕ್ಕೆ ಹೋಗಕ್ಕಾಗಲ್ಲ. ದೂರದ ಬೆಟ್ಟ ನುಣ್ಣಗೆ. ಸರಿ, ನೋಡೇ ಬಿಡು. ಸರಿಯಾದ ಉತ್ತರ, ಕಣ್ಣಿಗೆ ಕಾಣುವುದಿಲ್ಲ. ಈಗ ನೋಡಿ, ನೀವು ಬೆಂಗಳೂರಲ್ಲಿ ಕುತ್ಕೊಂಡಿದ್ದೀರಿ, ಉಡುಪಿದ ಬೆಟ್ಟ ಕಣ್ಣಿಗೆ ಕಾಣ್ತದ? ಇಲ್ಲ ಅಲ್ಲ. ಆದ್ದರಿಂದ ಸರಿಯಾದ ಉತ್ತರ, ದೂರದ ಬೆಟ್ಟ ಕಣ್ಣಿಗೆ ಕಾಣುವುದಿಲ್ಲ. ಊಟಕ್ಕಿಲ್ದಿರೋ ಉಪ್ಪಿನಕಾಯಿ ಡ್ಯಾಶ್. ಹೇಳಿ. ಈಗ ಕುರಿಯವರ ಆನ್ಸರು, ಊಟಕ್ಕಿಲ್ದಿರೋ ಉಪ್ಪಿನಕಾಯಿ ಡ್ರಿಂಕ್ ಸಿಗ್ಬೇಕು ಅಂತ. ಕರೆಕ್ಟಾ? ಇಲ್ಲ. ನನ್ನ ಉತ್ತರ, ಊಟಕ್ಕಿಲ್ದಿರೋ ಉಪ್ಪಿನಕಾಯಿ ನನಗೆ ಬೇಡ ಅಂತ. ಊಟಕ್ಕಿಲ್ದಿರೋ ಉಪ್ಪಿನಕಾಯಿ ಇಲ್ದೇ ಇದ್ರೆ ಓಕೆ, ಕುರಿ ತಿನ್ನೋಣ ಅಂತ. ಅಲ್ಲ. ಏನ್ ಕುರಿ? ಊಟಕ್ಕಿಲ್ದಿರೋ ಉಪ್ಪಿನಕಾಯಿ ಆಮೇಲೆ ಯಾಕೆ?
ಗಾಡ್ ನಿಮ್ಮಿಬ್ರದು PJ ಒಬ್ರಕ್ಕಿಂತ ಒಬ್ರು ಕೆಟ್ಟದಾಗಿದೆ. ಈಗ ಶುಭ ಪೂಂಜೆ ಅವ್ರಿಗೆ ಇನ್ನೊಂದಿದೆಯಲ್ಲ, ಶುಭ ಪೂಂಜೆ ಅವ್ರಿಗೆ ಮುಂದಿನ ಕ್ವಶನ್ ಇದಾದ್ರೂ ಕರೆಕ್ಟ್ ಆಗಿ ಉತ್ತರ ಕೊಡ್ಬೇಕಾಯ್ತಾ. ಉಪ್ಪು ತಿಂದರೆ ಡ್ಯಾಶ್. ನೀರು ಕುಡಿಯಲೇಬೇಕು. ಉಪ್ಪು ತಿಂದ್ರೆ ಇದು BP ಬರುತ್ತೆ. ನೀವೆಲ್ಲರೂ ಸಹ ಥಿಂಕ್ ಮಾಡ್ತಾ ಇರ್ಬೋದು, ಉಪ್ಪು ತಿಂದರೆ ನೀರು ಕುಡಿಬೇಕು ಹಾಗೆ ಹೀಗೆ ಅಂತ. ಎಲ್ಲಿಯಾದ್ರೂ ರೂಲ್ಸ್ ಉಂಟಾ ನೀರೇ ಕುಡಿಬೇಕು ಅಂತ? ನಾನೀಗ ಮೊಸರು ಕುಡಿತೇನೆ, ಇನ್ಯಾರ ಮಜ್ಜಿಗೆ ಕುಡಿತಾರೆ. ಸೊ ಅದು ಸರಿಯಾದ ಉತ್ತರ ಅಲ್ಲ. ಸರಿಯಾದ ಉತ್ತರ ಮೈ ಜುಮ್ ಆಗ್ತದೆ. ಊರ್ ಮೇಲೆ ಊರ್ ಬಿದ್ರೆ ಶಾನ್ ಬೋಗರ್ ಡ್ಯಾಶ್. ಶಾನ್ ಬೋಗರ್ಗೆ ಏನೂ ಆಗ್ಲಿಲ್ಲ. ಕರೆಕ್ಟ್ ಆನ್ಸರ್. ನನಗೆ ಗೊತ್ತಿರಲಿಲ್ಲ. ಬಿಯರ್ಡ್ ಬಾಲಕ ಅನ್ನೋ ಒಂದು ಕ್ಯಾರೆಕ್ಟರ್ ಏನಿದೆ, ಮಕ್ಕಳಿಂದ ಹಿಡಿದು ಎಲ್ಲ ಐ ಥಿಂಕ್ ಎಲ್ಲ ವಯಸ್ಸಾಗಿರೋರು ಕೂಡ ಇಷ್ಟಪಡುವಂತ ಒಂದು ಕ್ಯಾರೆಕ್ಟರ್ ಇದು. ತುಂಬಾ ಖುಷಿಯಿಂದ ನೋಡ್ತಾರೆ ಆ ವಿಡಿಯೋಗಳನ್ನ. ಇದು ನಿಮ್ಮಲ್ಲಿರುವಂತ ಇನ್ನೊಂದು ಪ್ರತಿಭೆ. ಈ ಪಾತ್ರದ ಒಂದು ಕಲ್ಪನೆ ಹೇಗ್ ಬಂತು ನಿಮ್ಗೆ? ಅಂದ್ರೆ ಒಂದಿಷ್ಟು ಫಿಲ್ಟರ್ಸ್ ಇರತ್ತಲ್ಲ, ಇದೇನೋ ಒಂದು ಸ್ಪೆಷಲ್ ಆಗಿ ಕಾಣ್ತು ನನಗೆ. ಅದ್ರಲ್ಲಿ ವಿಡಿಯೋ ಮಾಡಿ ಒಂದು ಸ್ಟೋರಿ ಹಾಕಿದೆ, ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕಿದೆ. ಹಾಯ್ ಹಾಯ್ ನನ್ನ ಹೆಸರು, ಏನು ಹೆಸರು ಕೊಟ್ಟಿರಲಿಲ್ಲ, ನಾನು ಹೇಗೆ ಕಾಣ್ತೇನೆ. ಆಗ ಒಂದು ಕಮೆಂಟ್ ಬಂತು ನನಗೆ, ಇದ್ಯಾವ್ದು ಗುರು ಕಿತ್ತೋಗಿರೋ ಫಿಲ್ಟರು, ಗಡ್ಡ ಎಲ್ಲ ಕಾಣ್ತಾ ಇದೆ ಅಂತ. ಒಂದು ಸ್ವಲ್ಪ ಗಡ್ಡ ಎಲ್ಲ ಕಾಣುತ್ತೆ ಅದರಲ್ಲಿ. ಸುಮ್ಮನೆ ಬಿಯರ್ಡ್ ಬಾಲಕ, ಅವನ ಹೆಸರೇ ಬಿಯರ್ಡ್ ಬಾಲಕ ಅಂತಂದೆ. ಅದಕ್ಕೆ ಅವನು ಅಯ್ಯೋ ಗುರು ಏನು ಕಾಮಿಡಿ ಮಾಡ್ತೀಯ ಗುರು ನೀನು, ಸಖತ್ತು. ನಾನು ಇದೇ ಕಾಮಿಡಿನ ಹಾಗಾದ್ರೆ ಈ ಕ್ಯಾರೆಕ್ಟರ್ ಇಟ್ಕೊಂಡೇ ವಿಡಿಯೋ ಮಾಡೋಣ ಅಂತ ಅತ್ಯಂತ ದಡ್ಡ ಬಟ್ ಅವನ ತಲೆಯಲ್ಲಿ ಅವನೇ ಬ್ರಿಲಿಯಂಟ್ ಅನ್ನೋಂಥ ಕ್ಯಾರೆಕ್ಟರ್ ಇಟ್ಕೊಂಡು ಮಾಡಿದೆ. ಈ ವಿಡಿಯೋ ಮಾಡೋದಕ್ಕೂ ಓಕೆ ಸಾರ್ಥಕ ಅಂತ ಅನ್ಸುತ್ತೆ. ಈಗ ಏನ್ ಗೊತ್ತಾ ಗಣೇಶ್ ಅವರೇ, ಬಿಯರ್ಡ್ ಬಾಲಕ ಹಾಗೆ ಅವರ ತಂದೆ ಜನಾರ್ದನ್ ಅಲ್ವಾ? ಈಗ ಈ ವೇದಿಕೆ ಮೇಲೆ ಆ ಎರಡೂ ಪಾತ್ರಗಳ ಒಂದು ಚಿಕ್ಕ ಝಲಕ್ ಇಲ್ಲ ಆಗ್ಬೇಕು. ಜನಾರ್ದನ್ ಸರ್ ಅಂದ್ರೆ ಒಂದು ಕನ್ನಡಕ ಹಾಕೊಳ್ತೇನೆ ಅಷ್ಟೇ ನಾನು. ಈ ಕಡೆ ನಿಂತ್ರೆ ಜನಾರ್ದನ್ ಸರ್, ಆ ಕಡೆ ಈ ಕಡೆ ನಿಂತ್ರೆ ಬಿಯರ್ಡ್ ಬಾಲಕ ವಿತೌಟ್ ಫಿಲ್ಟರ್. ಆಯ್ತಾ? ಅಪ್ಪ ನಿಮ್ಗೆ ಒಂದು ನಾನು ಕ್ವಶನ್ ಕೇಳ್ತೇನೆ, ಅದಕ್ಕೆ ನೀವು ಕರೆಕ್ಟ್ ಆಗಿ ಆನ್ಸರ್ ಮಾಡಬೇಕು. ಆಯ್ತು ಕೇಳು. ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ, ಇದು ಕ್ವಶನ್ ಆನ್ಸರ? ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಇದು ಆ್ಯಕ್ಚುಲಿ ಗಾದೆ, ಅದರಲ್ಲಿ ಎಂತ ಕ್ವಶನ್ ಇಲ್ಲ, ಆದ್ದರಿಂದ ಅದು ಉತ್ತರ ಇಲ್ಲ. ಅದು ಆ್ಯಕ್ಚುಲಿ ಕ್ವಶನ್. ಕ್ವಶನಾ? ಅದು ಹೇಗೆ ಮಾರೆ ಕ್ವಶನ್? ಆ್ಯಕ್ಚುಲಿ ಅವರು ನಮಗೆ ಕೇಳ್ತಾ ಇರೋದು ಅತ್ತೆಗೆ ಒಂದು ಕಾಲ ಸೊಸೆಗೆ ಒಂದು ಕಾಲ ಅಂತ ಅವ್ರು ನಮಗೆ ಕೇಳ್ತಾ ಇರೋದು. ಆಗ ನಾವು ಅವರಿಗೆ ಹೇಳಬೇಕು, ಇಲ್ಲ 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 ಅತ್ತೆಗೆ 2 ಕಾಲು ಸೊಸೆಗೆ ಸಹ 2 ಕಾಲು ಅಂತ. ಓಕೆ, ನಮ್ಮ ಗಣೇಶ್ ಅವ್ರದ ಪ್ರತಿರೂಪಗಳನ್ನ ನೋಡಿದೆ, ಈ ಎಲ್ಲಾ ರೂಪಗಳನ್ನೂ ನೋಡ್ದು. ಆದ್ರೆ ನಮ್ಮ ವಿದ್ಯೆ ಅವ್ರ ಇದಕ್ಕೆ ತದ್ವಿರುದ್ಧ. ಏನ್ ಮೇಡಮ್, ನೀವು ಸ್ಕೂಲ್ಗೆ ಹೋಗೋ ಟೈಮಲ್ಲೇ ಫುಲ್ ರಗಡ್ ಅಂತೆ, ರೌಡಿಸಮ್ ಅಂತೆ. ಏನ್ ನಿಮ್ಮ ಅವಳಿಗಳು 100-200 ಕಂಪ್ಲೇಂಟ್ಗಳಿದೆ. ಅಂದ್ರೆ ಟು ಸ್ಟಾರ್ಟ್ ವಿತ್, ನನಗೆ ಆಕ್ಚುಲಿ ಸ್ಕೂಲ್ ಟೈಮಲ್ಲಿ ನಾನು ತುಂಬಾ ಒಳ್ಳೆ ಸ್ಟೂಡೆಂಟ್. ಸ್ಕೂಲ್ ಟೈಮಲ್ಲಿ ನಾನು ಸಿಕ್ಕಾಪಟ್ಟೆ ಎಲ್ಲ ಟೀಚರ್ಸ್ಗೂ ಫೇವ್ರೆಟ್ ಸ್ಟೂಡೆಂಟ್, ಎಲ್ಲ ಸ್ಟೂಡೆಂಟ್ಗೂ ಫೇವ್ರೆಟ್ ಫ್ರೆಂಡ್, ತುಂಬಾ ಒಳ್ಳೆ ಹುಡುಗಿ ಆಗಿದ್ದೆ. ಅಷ್ಟು ಒಳ್ಳೆ ಹುಡುಗಿ ಆಗಿದ್ರು ಅಲ್ಲಿ ತರಲೆ ಮಾಡ್ತಿದ್ದೆ. ಸೊ ಹಾಗಾಗಿ ಒಂದು ಇನ್ಸಿಡೆಂಟ್ ಏನಂದ್ರೆ, ಹೈಸ್ಕೂಲಲ್ಲಿ ಏನಾಗಿತ್ತು ಅಂದ್ರೆ, ನನಗೆ ಹೈಟ್ ಇದ್ದೆ ಅಂದ್ಬಿಟ್ಟು ನನ್ನನ್ನು ಲಾಸ್ಟ್ ಬೆಂಚಿಗೆ ಹಾಕಿದ್ರು. ಎಕ್ಸಾಕ್ಟ್ ಆಗಿ ನನ್ಗೆ ಆಪೋಸಿಟ್ ಆಗಿ ಪ್ಯಾರಲೆಲ್ಲ ಕುತ್ಕೊಳ್ಳುವಂತ ಬೆಂಚಸ್ ಅಲ್ಲಿ ನಾವು 7 ಜನ ಹುಡುಗಿರು ಒಂದು ಬೆಂಚಲ್ಲಿ ಕುತ್ಕೊಂಡ್ರೆ 10 ಜನ ಹುಡುಗರು ಒಂದು ಬೆಂಚಲ್ಲಿ ಕುತ್ಕೊಳ್ಳೋರು. 10 ಜನ ಮಾತಾಡೋರು, ನಮಗೆ ಕೇಳಿಸ್ತಾನೆ ಇರಲ್ಲ ಪಾಠ. ಮಾತಾಡೋರು, ವಿಪರೀತ ಮಾತಾಡೋರು. ನಾನು ಫಸ್ಟ್ ಏನಂದ್ರೆ ಹಿಂಗ್ ಲುಕ್ ಕೊಡ್ತಿದ್ದೆ, ಮಾತಾಡ್ಬೇಡಿ ಅಂತ. ಜಸ್ಟ್ ಹಿಂಗೆ ಮಾತಾಡ್ಬಾರ್ದು. ನೆಕ್ಸ್ಟ್ ಹಿಂಗಂತಿದ್ದೆ, ಮಾತಾಡ್ಕೂಡ್ದು ಅಂತ. ಇನ್ನೂ ಕೇಳಿಸ್ಕೊಳ್ಳಿಲ್ಲ ಅಂದ್ರೆ ಎದ್ದೇಳೋ ಮೇಲೆ ಮಾತಾಡಬೇಡ ಅಂದ್ರೆ ಮಾತಾಡ್ತೀಯ, ನಿಂಗೆ ನಾಚಿಕೆ ಆಗಲ್ವಾ ಅಂತ ಟೀಚರ್ ಮುಂದೆ ಬೈತಿದ್ದೆ ಅವ್ರಿಗೆ. ಸೊ ಹಾಗಾಗಿ ಹುಡುಗರು ನನ್ನ ತಂಟೆಗೆ ಬರ್ತಾ ಇರಲಿಲ್ಲ. ತಪ್ಪಿ ಒಂದಿನ ಏನಾಯ್ತಂದ್ರೆ, ಹಿಂಗೆ ಕ್ಲಾಸ್ ಎಲ್ಲ ಬೇಗ ಬಿಟ್ಟರು, ಎಲ್ಲ ಹುಡುಗಿರು ಫಸ್ಟ್ ಆಚೆ ಹೋದ್ರು. ಈಗ 8ರಿಂದ 9th ಹೋಗ್ತಾ ಇದ್ದೀರಾ? ಅದೇ 8, 9, 10 ಝೋನಲ್ಲೇ. ಕಾಲೇಜಿಗೆ ಬಂದಾಗ ಹೇಳ್ಸಿಲ್ಲ, ನಾನು ಕೂತಿರ್ತೀನಿ. ಇಲ್ಲ, ಕಾಲೇಜ್ ಕತೆ ಏನಿಲ್ಲ, ಬರೀ 10th ಮುಗಿಸ್ತೀನಿ. ಸೊ ಕ್ಲಾಸಿಂದ ಎಲ್ಲರೂ ಆಚೆ ಹೋಗ್ತಾ ಇದ್ವಿ, ಕ್ಲಾಸ್ ಮುಗಿಸ್ಕೊಂಡು. ಅವತ್ತು ನಾನು ಜೀನ್ಸ್ ಪ್ಯಾಂಟು ಟೀ ಶರ್ಟ್ ಹಾಕಿದ್ದೆ. ಆ ಹುಡುಗರು ಬ್ಯಾಚು ಹಿಂಗೆ ಆಚೆ ಬರ್ತಾ ಇದ್ರು. ಒಬ್ನೇನ್ ಮಾಡ್ದ, ಅವ್ನು ನೋಡಿಲ್ಲ ಪಾಪ. ಬಾರೋ ಮಗ ಅಂತ ಹಿಂಗಂದ.
ವಿದ್ಯಾವ್ರೆ ಒಂದೇ ಒಂದು ನಿಮಿಷ ಸರ್ ಕೈ ಮುರಿದೋಯ್ತು ಸರ್. ನಿಮ್ಮ ಮಿಸ್ಸಸ್ಗೆ ಮಾತು ಸಾಕು ಅಂತೇಳಿ ನೆಕ್ಸ್ಟ್ ಗೇಮ್ಗೆ ಹೋಗೋಣ. ವಿದ್ಯಾ ಅವರೇ, ನಿಮ್ಮ ಪರಿಸ್ಥಿತಿ ನೋಡ್ತಾ ಈ ಕೈ ನೀನು ಬೆಂಡ್ ಮಾಡೋದಿಲ್ಲ ಅಂತಿದ್ರೆ ಒಂದು ವಿಷಯ ಹೇಳ, ಮಾತು ನಿಲ್ಲಿಸ್ತೀಯ ಗೇಮ್ ಅಂತ. ಬಟ್ ಈ ಮಾತುಗಳನ್ನ ಕೇಳಿ ನಿಮ್ಮ ಪರಿಸ್ಥಿತಿ ನೆನ್ಸ್ಕೊಂಡ್ರೆ ನನಗೆ ದುಃಖ. ವಿದ್ಯಾ ಅವರೇ, ನಿಮ್ಮ ವಿಶ್ವರೂಪನ ನಾವು ನೋಡಾಯ್ತು, ಮಾತಾಡ್ ಸಾಕಾಯ್ತು, ಈಗ ಆಟ ಆಡೋಣ. ಗಣೇಶ್, ಯಾವತ್ತಾದ್ರೂ ಒದೆ ತಿಂದಿದ್ದೀರಾ ಮನೇಲಿ? ಯಾವತ್ತು ತಿಂದಿಲ್ಲ ಅಂತ ಕೇಳಬೇಕಿತ್ತು. ಒದೆ ಅಲ್ಲ ಕುರಿ, ಒಡೆ ಅನ್ನಕ್ಕೆ ಒದೆ ಅನ್ನಕ್ಕೆ ಯಾವತ್ತಾದ್ರೂ ಒಡೆ ತಿಂದಿದ್ದೀರಾ? ಮನೇಲಿ ತಿಂದಿಲ್ಲ ಸರ್, ಹೋಟೆಲಲ್ಲಿ ತಿಂತಾ ಇರ್ತೀವಿ ಸರ್. ಹೌದಾ? ಈಗ ನಾವು ತಿನ್ನಿಸ್ತೀವಿ, ನೀವು ತಿನ್ನಕ್ ರೆಡಿನಾ? ಸರ್. ಆದ್ರೆ ನೀವು ಒಬ್ಬರೇ ತಿನ್ನಂಗಿಲ್ಲ, ಮತ್ತೆ ನಿಮ್ ಜೊತೆ ನಮ್ಮ ಆನಂದು ಹಾಗೂ ಚೈತ್ರ ಕೂಡ ತಿಂತಾರೆ. ಸೂಪರ್. ಆನಂದ್ ಹಾಗೂ ಚೈತ್ರ ಅವರು ದಯಮಾಡಿ ವೇದಿಕೆ ಮೇಲೆ ಬರ್ಬೇಕು. ಸೊ ಆಟ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಗೇಮ್ ಸೆಟಪ್ ಬರ್ಲಿ ಪ್ಲೀಸ್. ಓಕೆ, ನಮ್ಮ ಜೋಡಿಗಳು ಬಂದು ನಿಂತಾಯ್ತು. ಈಗ ಆಟ ಆಡೋದಕ್ಕೆ 2 ಜೋಡಿಗಳು ರೆಡಿಯಾಗಿ ನಿಂತು ಬಿಟ್ಟಿದ್ದಾರೆ. ಇದು ಆಕ್ಚುಲಿ ಒಂದು ಸೈನ್ಸ್ಗೆ ಸಂಬಂಧಪಟ್ಟಂತ ಗೇಮ್ ಅಂತ ಹೇಳ್ಬೋದು. ಅಂದ್ರೆ ಬ್ಯಾಲೆನ್ಸ್ ಮಾಡಿಕೊಂಡು ಆಡುವಂತ ಆಟ. ಸೊ ಆಟದ ಹೆಸರು ತಿನ್ನೋಡೆ. ತಿನ್ನೋಡೆ, ಸಣ್ಣೋಡೆ. ತಿನ್ನೋಡೆ. ಸೊ ಈ ಆಟದಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಗಂಡು ಮಕ್ಕಳು ವಡೆಯನ್ನ ತಿನ್ನಬೇಕು. ಓಕೆ, ಹೇಗೆ ತಿನ್ಬೇಕು ಅಂತಂದ್ರೆ ತುಂಬಾ ಈಸಿಯಾಗಿ ಕೈಯಲ್ಲಿ ತಗೊಂಡು ತಿನ್ನೋ ಹಾಗಿಲ್ಲ. ಪ್ರತಿ ಸಲ ಆಟ ಶುರು ಆಗತ್ತೆ, 2 ಜೋಡಿಗಳು ಒಟ್ಟಿಗೆ ಆಟವನ್ನ ಆಡ್ತೀರಾ. ನೀವೇನ್ ಮಾಡ್ಬೇಕು ಅಂತಂದ್ರೆ ನಿಮ್ ಎದುರುಗಡೆ ನೋಡಿ ಒಡೆ ತೂಗಾಡ್ತಾ ಇದೆ, ಕರೆಕ್ಟ್ ಅಲ್ವಾ? ತೂಗಾಡಕ್ಕೆ ಕಟ್ಟಿರುವಂತಹ ಒಡೆಯ ದಾರದ ಇನ್ನೊಂದು ಭಾಗವನ್ನ ಸ್ಪರ್ಧಿಯ ಕಾಲಿನ ಹೆಬ್ಬೆರಳಿಗೆ ನಾವು ಕಟ್ಟಿರ್ತೀವಿ. ಅಂದ್ರೆ ಈ ಕಡೆ ಗಣೇಶ್ಗೆ, ಆ ಕಡೆ ಆನಂದ್ ಅವ್ರ ಕಾಲಿಗೆ ಕಟ್ಟಿರ್ತೀವಿ. ಸೊ ಕಾಲನ್ನ ಮೇಲ್ಗಡೆ ಬ್ಯಾಲೆನ್ಸ್ ಮಾಡಿದಷ್ಟು ವಡೆ ನಿಮ್ಗೆ ಹತ್ರವಾಗ್ತಾ ಹೋಗುತ್ತೆ. ಸೊ ಆಗ ನೀವು ವಡೆಯನ್ನ ತಿನ್ನಬಹುದು. ಯಾರು ಬೇಗ ತಿಂತಾರೋ ಅವರು ವಿನ್ನರು. ಇಲ್ಲ ಅಂತಂದ್ರೆ ಯಾರು ಜಾಸ್ತಿ ತಿಂದಿರ್ತಾರೋ ಅದರ ಆಧಾರದ ಮೇಲೆ ಯಾರು ವಿನ್ನರ್ ಅನ್ನೋದನ್ನ ನಾವು ನಿರ್ಧಾರ ಮಾಡ್ತೀವಿ. ಅಕಸ್ಮಾತ್ ನಿಮ್ಮಿಬ್ಬರ ಕೈಲೂ ಆಟದಲ್ಲಿ ಒಡೆ ತಿನ್ನೋದಕ್ಕೆ ಆಗ್ಲಿಲ್ಲ, ಬ್ಯಾಲೆನ್ಸ್ ಮಾಡೋದಕ್ಕೆ ಆಗ್ತಿಲ್ಲ ಅನ್ನೋದಾದ್ರೆ ನಿಮ್ಮ ಪಾರ್ಟ್ನರ್ಗಳ ಸಪೋರ್ಟ್ ಅನ್ನ ತಗೋಬಹುದು. ಓಕೆನಾ? ರೆಡಿ ಇದ್ದೀರಾ? ಈಗ ಗೇಮ್ ಶುರು ಆಗಕ್ಕಿಂತ ಮುಂಚೆ ಫಸ್ಟ್ ವಾರ್ಮ್ ಅಪ್ ಬಾಯ್ಸ್. ಪಿಟಿ ಮಾಸ್ಟರ್. ನಾನು ಯಾರು? ಪಿಟಿ ಮಾಸ್ಟರ್. ಏನ್ ಮಾಡಕ್ ರೆಡಿನಾ? ಇನ್ ನಿಮ್ ಮುಂದೆ ಇರೋದು ಕೇವಲ 5 ನಿಮಿಷ ಮಾತ್ರ. 5 ನಿಮಿಷದಲ್ಲಿ ನಿಮ್ಮ ಬದುಕಿನ 10 ಅಮೂಲ್ಯ ಗಳಿಗೆಗಳು. ಏನ್ ಗಳಿಗೆಗಳು? 10 ಅಮೂಲ್ಯ ಗಳಿಗೆಗಳು. ಅತ್ಯಮೂಲ್ಯ ಗಳಿಗೆಗಳು. ಅದೇ 10 ಅಮೂಲ್ಯ ಗಳಿಗೆಗಳು. ಅತ್ಯಮೂಲ್ಯ ಗಳಿಗೆಗಳು. ನೀವು ಸೇರಿಸ್ಕೊಂಡು ಹೇಳ್ತಾ ಇದ್ದೀರಾ, ನಾನು ಇದು ಒಟ್ಟಿಗೆ ಹೇಳ್ತಾ ಇದ್ದೀನಿ. ಈಗ ಕರೆಕ್ಷನ್ ಬೇಕೇನ್ರಿ ಗೇಮ್ ಟೈಮಲ್ಲಿ? ನೀನ್ ಅಮೂಲ್ಯ ತಿದ್ದುತ್ತಾ ಇದ್ರೆ ಅಲ್ಲಿ ಗಳಿಗೆ ಗುಳಿಗೆ ಆಗೋಗಿದೆ. ನಿಮ್ಮ ಹತ್ರ ಇರೋದು ಕೇವಲ 5 ನಿಮಿಷ, ಅದರಲ್ಲಿ ಅತ್ಯಮೂಲ್ಯ ಗಳಿಗೆಗಳು. ಓಕೆ, ಬಹಳ ಸೀರಿಯಸ್ ಗೇಮ್ ಇದು. ಕಾಲ್ ಬೆರಳಿಗೆ ದಾರ ಸಿಗಿಸ್ಕೋತೀರಾ, ಆಮೇಲೆ ಎಳೆದು ಒಡೆ ತಿಂತೀರಾ. ನಿಮ್ಮ ಆಟದ ಸಮಯ ಈಗ ಶುರು. ಮೂಗಲ್ ಒಂಚೂರು ತಿನ್ಕೋ ಆನಂದ. ಟೈಮ್ ಇಲ್ಲ, ಮೂಗಲು ತಿನ್ನು ಒಂಚೂರು. ಅದೇ ಬರ್ತದೆ ಅಂತ ಕಾಯ್ತಾ ಇರೋದ ನೀವು? ಅವ್ರು ನೋಡಿ ಬಾಯಿಗೆ ನಿಧಾನ. ಸಿಕ್ತು. ಏ ಗಣೇಶ, ಏನಾಯ್ತು? ದೃಷ್ಟಿ ಆಯ್ತು. ನಿಧಾನ. ಗಣೇಶ ಅವ್ರು ನೋಡಿ ಅವ್ರು ಎಷ್ಟು ನೋಡ್ತಾ ಇದ್ರೆ ಕರ್ಗೋಗತ್ತಾ? ಇನ್ನಪ್ಪ ಕಮಾನ್ ಗಣೇಶ್, ಗುಡ್. ಅಯ್ಯೋ, ಆನಂದ್ ಅವರು ಈಗ ಒಂದು ಬಾಟ್ಲು ನೀರು ಕುಡಿಯಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇವರು ಡ್ಯಾನ್ಸ್ ಮಾಡಕ್ ಟ್ರೈ ಮಾಡ್ತಾ ಇದ್ದಾರೆ. ಗಣೇಶ್ ಅವರು ಈಗ ಕಾಲೆತ್ತಾ ಇದ್ದಾರೆ. ಕಾಲೆತ್ತಿದ ತಕ್ಷಣ ಒಡೆ ಮೇಲೆ ಓಡಾಡ್ತಾ ಇದ್ದಾರೆ. ಗಣೇಶ್ ಒಂದು ಪೊಸಿಷನ್ ಕಾಲೆತ್ತಿದ್ರೆ ಬಾಯ್ಗುಡೆ.
ಆನಂದ್ಗೆ ಹತ್ರ ಬರ್ತಾ ಇದೆ, ಗಂಟ್ಲಿಗೆ ಹೋಗ್ತಾ ಇಲ್ವೇ? ಮೂಗಲ್ ಒಂಚೂರು ತಿನ್ನು ಆನಂದ, ಇಲ್ಲಾಂದ್ರೆ ಫುಲ್ ತಿನ್ನಕ್ಕಾಗಲ್ಲ. ಓ ಗಣೇಶ ವೆರಿ ಗುಡ್. ಇವಾಗ ಆರಾಮಾಗಿ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಟಿ ವಿದ್ಯಾ ಅವರು ಮಾರ್ಗದರ್ಶನ ಮಾಡಕ್ ಹೋಗ್ತಾ ಇದಾರೆ, ಮಾರ್ಗದರ್ಶನ ಮಾಡಂಗಿಲ್ಲ. ಗಣೇಶ್ ದಾರದ ಸಮೇತ ನುಂಗ್ಕೊಬಿಟ್ಟಿಯ, ಬೆಳಗ್ಗೆ ಕಷ್ಟ ಆಗುತ್ತೆ, ಹುಷಾರು. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಆನಂದ್ ಜೊಲ್ಲೆಲ್ಲ ಸೋರ್ತಾ ಇದೆ. ಆನಂದ್ ಹಾಕೊಡ್ರಿ ಬೈಕೆಲ್ಲ. ಸೊ ಈ ತಿನ್ನೋಣ ಆಟದಲ್ಲಿ ನಮ್ಮ ಆನಂದ್ ಸಖತ್ತಾಗಿ ಸೋತಿದ್ದಾರೆ. ಗಣೇಶ್ ಅವರು ಸುಮಾರಾಗಿ ಗೆದ್ದಿದ್ದಾರೆ. ಇಲ್ಲ, ಆಕ್ಚುಲಿ ಇಬ್ರು ತುಂಬಾ ಚೆನ್ನಾಗಿ ಭಾಗವಹಿಸಿದ್ರು. ಆಕ್ಚುಲಿ ಕಷ್ಟ ಇದು ನಾವು ಅನ್ಕೊಳ್ತೀವಿ ನೋಡೋದಕ್ಕೆ, ಬಟ್ ಇಬ್ರು ತುಂಬಾ ಒಳ್ಳೆ ಪ್ರಯತ್ನ ಮಾಡಿದ್ರು. ಅದರಲ್ಲಿ ಕೂಡ ತುಂಬಾ ಸ್ಪೋರ್ಟಿವ್ ಆಗಿ ಆಟವನ್ನ ಆಡಿದ್ದಾರೆ ಎರಡೂ ಜೋಡಿಗಳು. ವೆರಿ ವೆರಿ ವೆಲ್ ಟ್ರೈ. ಇಬ್ರು ಅದ್ಭುತವಾಗಿ ಆಟವನ್ನ ಆಡಿದ್ದಾರೆ. ಕೊನೆಯಲ್ಲಿ ನಿಮ್ಮಿಬ್ಬರಿಗೂ ಒಂದು ಗಿಫ್ಟ್ ಅಂತೂ ಖಂಡಿತವಾಗ್ಲೂ ಇರುತ್ತಪ್ಪ. ಸಾಕದಾಗ ಆಡಿದ್ದೀರಾ. ಇವರಿಬ್ರು ಆಟ ನೋಡಿದ್ರಿ ಅಲ್ವಾ? ಈಗ ಆಟ ಆಡಕ್ಕೆ ಅಂತ ಇವತ್ತೊಂದು ಅದ್ಭುತವಾದ ಜೋಡಿ ಇದೆ. ಯಾವ ಜೋಡಿ ಗೊತ್ತಾ? ಗೊತ್ತು. ಶುಭ ಪುಂಜ. ಈ ಡ್ರೆಸ್ ಅಲ್ಲಿ ನಾನು ಹೆಂಗ್ ಆಟ ಆಡ್ಲಿ? ಶುಭ ಪುಂಜ ಹಾಗೂ ಸುಮಂತ್ ಅವ್ರು ಆಟ ಬೇರೆ ತರ ಇರುತ್ತೆ. ಟ್ವಿಸ್ಟ್ ಇದು, ಟ್ವಿಸ್ಟ್ ಆಟ ಇದು. ಅದೇ ತರ ಇರಲ್ಲ, ಬನ್ನಿ. ಓಕೆ, ಈ ಒಂದು ಆಟವನ್ನು ಆಡೋದಕ್ಕೆ ನಮ್ಮ ಕ್ಯೂಟ್ ಕಪಲ್ ಶುಭ ಪುಂಜ ಹಾಗೂ ಸುಮಂತ್ ಅವರು ನಮ್ಮ ಜೊತೆಲಿ ಇದ್ದಾರೆ. ಆಟ ಇಸ್ ವೆರಿ ಸಿಂಪಲ್. ನಿಮ್ ನೋಡ್ಕೊಂಡಿದ್ದೀರಲ್ಲ, ಅವ್ರ ತರ ಆಡೋದಲ್ಲ, ಇದು ಸ್ವಲ್ಪ ಬೇರೆ ತರ ಇರುತ್ತೆ. ಕಪಲ್ಗಳೆಲ್ಲ ಆಟ ಆಡಿದ್ದು ನೋಡಿದ್ರಿ ನೀವು. ಆದ್ರೆ ನಿಮಗೆ ಒಂದ್ ಸ್ವಲ್ಪ ಟ್ವಿಸ್ಟ್ ಇದೆ, ಆಯ್ತಾ? ನೀವೇನ್ ಮಾಡ್ಬೇಕು ಅಂತಂದ್ರೆ, ಇಬ್ರು ಕಪಲ್ಗಳು ಎದುರು ಬದ್ರು ನಿಂತ್ಕೋಬೇಕು. ನಿಂತ್ಕೊಂಡು ಆ ಒಡೆಗೆ ಉಫ್ ಅಂತ ಊದ್ಬೇಕು. ಊದಿದ ತಕ್ಷಣ ಅವ್ರ ಗಾಳಿಗೆ ಇನ್ನೊಂದ್ ಕಡೆ ಹೋಗುತ್ತಲ್ವಾ, ಪಾರ್ಟ್ನರ್ ಹತ್ರ ಹೋಗ್ತಿದ್ದಾಗೆ ಎದುರುಗಡೆ ಇರೋರು ಅದನ್ನ ಕ್ಯಾಚ್ ಮಾಡಿ ತಿನ್ಬೇಕು. ಆಮೇಲೆ ಈ ಕಡೆಯಿಂದ ಉಫ್ ಅಂತ ಊದ್ಬೇಕು, ಆ ಕಡೆ ಇರೋರು ಕ್ಯಾಚ್ ಮಾಡಿ ತಿನ್ಬೇಕು. ನಮ್ಮಿಬ್ರದ್ದು ಹೈಟ್ ಪ್ರಾಬ್ಲಮ್ ಇದೆಯಲ್ಲ, ಇವ್ರು ಒಂಚೂರು ಬಕ್ಕೊಂಡು ಹೋಗ್ತಾರೆ, ಅದೇ ಅಂಡರ್ಸ್ಟ್ಯಾಂಡಿಂಗ್. ನಿಮಗೆ ಡಿಸ್ಅಡ್ವಾಂಟೇಜ್ ಏನ್ ಗೊತ್ತಾ? ಮಾಮೂಲು ಒಡೆ ಆಗಿದ್ರೆ ಗಾಳಿಗೆ ಹೋಗೋದು, ಈ ಒಡೆ ಗಾಳಿ ಓದಿದ್ರೆ ಇಲ್ಲಿಂದ ಗಾಳಿ ಹೋಗಿ ಆ ಕಡೆಯಿಂದ ಕರೆಕ್ಟ್. ನಿಮ್ಮ ಆಟದ ಸಮಯ ಈಗ ಶುರು. ಕಚ್ಚಿ ಕಚ್ಚಿ ಇಂಚಿಂಚ ನೆಂಜಿಕೊಳ್ಳಲ್ಲ, ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಕೇವಲ ವಡೆಯನ್ನ ಮಾತ್ರ ತಿನ್ನಬೇಕಾಗುತ್ತದೆ. ಹಂಗ್ ಕಾಣ್ತಿರ್ಲಿಲ್ಲ. ಹೌದಾ? ದೇವರೊಳಗೆ ಕಾಣ್ತಾ ಇಲ್ಲ ಅದು. ನೀನ್ ಸಾಂಗ್ಗೆಲ್ಲ ಆಕ್ಟ್ ಮಾಡಬೇಡ. ಓಕೆ, 1 2 3 ಸ್ಟೆಪ್. ಸೂಪರ್ ಸೂಪರ್. ಕೂದಿ. ಅಯ್ಯೋ ತರಂಗಿಲ್ಲ. ಸೂಪರ್ ಸೂಪರ್. ವೆಲ್ ಡನ್ ವೆಲ್ ಡನ್ ವೆಲ್ ಟ್ರೈ. ಸೂಪರ್ ಸೂಪರ್. ಈಗ ಏನ್ ಗೊತ್ತಾ, ಈ ಆಟನ ಇನ್ನೊಂದು ಜೋಡಿ ಆಡ್ಲೇಬೇಕು ಅಂತ ನಂಗೆ ತುಂಬಾ ಆಸೆಯಿಂದ ಕಾಯ್ತಾ ಇದ್ದೀನಿ. ಅದು ಯಾವ ಜೋಡಿ ಅಂತಂದ್ರೆ ಸದಾನಂದ ಹಾಗೂ ನಮ್ಮ ಕುರಿ ಪ್ರತಾಪ್ ಅವರು. ರೆಡಿ ಇದ್ದೀರಾ? ಸದಾ ರೆಡಿ ಇದ್ದೀರಾ? ರೆಡಿ. ಅವ್ರು ಫಸ್ಟ್ ಪಾದ ನಮಸ್ಕಾರ ಮಾಡ್ಕೊಳ್ಳಿ. ಸದಾ ನೀವು ರೆಗ್ಯುಲರ್ ಆಗಿ ಮಾಡೋ ತರ. ಮೂರ್ ಕಾಲ ಸುಖವಾಗಿ ಬಾಳಮ್ಮ. ಓಕೆ, ರೆಡಿ. ಆಟದ ಸಮಯ ಈಗ ಶುರು.
ತುಂಬಾ ಅದ್ಭುತವಾಗಿ ಆಡಿದ್ರಿ. ಈ ಆಟವನ್ನ ಈ ಜನ್ಮಕ್ಕೆ ನೀವು ಕಂಪ್ಲೀಟ್ ಮಾಡೋ ತರ ಕಾಣಲ್ಲ. ಸಖತ್ ಸ್ಪೋರ್ಟಿವ್ ಆಗಿ ತಗೊಂಡು ಸದಾನಂದ್ ಅವರು ಯಾವಾಗ ಕರೆದ್ರು ಬರ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸದಾ ಅವರೇ. ಹಾಗೇ ನಮ್ಮ ಕ್ಯೂಟ್ ಕಪಲ್ ಶುಭ ಹಾಗೂ ಸುಮಂತ್ ಅವರು ತುಂಬಾ ಮುದ್ದಾಗಿ ಆಟವನ್ನು ಆಡಿದ್ರು. ತುಂಬಾ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಆಟವನ್ನು ಆಡಿದ್ರು. ತುಂಬಾ ಚೆನ್ನಾಗಿ ಇವ್ರು ಸಪೋರ್ಟ್ ಮಾಡಿದ್ರು, ಅವ್ರು ಆಟ ಆಡಿದ್ರು. ಥ್ಯಾಂಕ್ ಯು ಸೋ ಮಚ್ ಬೋತ್ ಆಫ್ ಯು. ಥ್ಯಾಂಕ್ ಯು. ಆನಂದ್ ಹಾಗೂ ಚೈತ್ರ ಅವರೇ, ಸ್ಕೂಲ್ ಡೇ ಇವತ್ತು ನೀವ್ ಯಾವ ತರ ಪ್ರಿಪೇರ್ ಆಗಿ ಬಂದಿದ್ದೀರಾ? ಆ ಸ್ಕೂಲ್ ಡೇಸ್ ನ ನೀವು ಮತ್ತೆ ನಮಗ್ ತೋರಿಸ್ತಾ ಇದೀರಲ್ಲ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಎಂಜಾಯ್ ಮಾಡೋಣ ಅಂತ ಬಂದಿದೀವಿ. ಹಳೇದೆಲ್ಲ ನೆನಪು ಮಾಡ್ತಾ ಇದ್ದೀರಾ, ಮತ್ತೆ ನಾವು ಮಕ್ಕಳಾಗೆ ಬಂದಿದ್ದೀವಿ. ಆನಂದ್ ಅವರೇ, ನೀವು ಆನಂದನ ಆನಂದಿನ? ಆನಂದಾನೆ. ಪ್ರಶ್ನೆ ಆನಂದಿ ಆನಂದಿ ಅಂತ ಕರೀತಾರೆ ಗೊತ್ತಾ ಶ್ವೇತು? ಏನಕ್ಕೆ ಆನಂದಿ ಅಂತ ಕರೀತಾರೆ ಅಂತ ಇಲ್ಲ, ಅವರೇ ಹೇಳ್ತಾರೆ. ಚಿಕ್ಕ ವಯಸ್ಸಲ್ಲಿ ಅವರು ಸ್ಕೂಲಲ್ಲಿ ಏನೇನ್ ಗೆಟಪ್ ಆಗ್ತಿದ್ರು ಅಂತ ಅವರೇ ಹೇಳ್ತಾರೆ. ಹೌದಾ? ಲೇಡಿ ಗೆಟಪ್ಸ್ ಜಾಸ್ತಿ ಆಗ್ತಾ ಇದ್ರು ನನಗೆ. ಸಿಕ್ಕಾಪಟ್ಟೆ ಅದೊಂಥರ ಮ್ಯಾಚ್ ಆಗ್ಬಿಟ್ಟಿತ್ತು. ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ, ಒಂಥರ ಎಕ್ಸ್ಪ್ರೆಷನ್ ಎಲ್ಲ ಚೆನ್ನಾಗಿ ಕೊಡ್ತಾನೆ ಅಂತ ಅವ್ರಿಗೆ ಅನ್ನಿಸ್ತೋ ಏನೋ. ಫ್ರಾಕ್ ಹಾಕೋದು, ಸೀರೆ ಉಡ್ಸೋದು, ಲಂಗಾದಾವಣಿ, ಈ ತರದ್ದು ಗುಜರಾತಿ ಸ್ಟೈಲು, ರಾಜಸ್ಥಾನಿ ಸ್ಟೈಲ್. ನೀವೇನದು? ಅಯ್ಯೋ, ನಮ್ಮ ಟೀಚರ್ಸ್ಗೆ ಥ್ಯಾಂಕ್ಸ್ ಹೇಳಬೇಕು. ನಮ್ಮಲ್ಲಿ ಏನೋ ಒಂದು ಸಣ್ಣ ಪ್ರತಿಭೆ ಇದೆ ಅನ್ನೋದನ್ನ ಅವ್ರು ಗುರುತಿಸಿ ಅದನ್ನ ಪೋರ್ಟ್ರೇ ಮಾಡ್ತಾ ಬರ್ತಾರಲ್ಲ, ಅದಕ್ಕೆ ಇವತ್ತು ನಾವಿಲ್ಲಿ ನಿಂತಿದ್ದೀವಿ. ಈ ತರ ಒಂದು ನೆನಪು ಇವತ್ತು ಎಲ್ಲರೂ ನೋಡೋ ತರನೂ ಆಗ್ತಿರ್ಲಿಲ್ಲ. ಯಾವ್ದು ನೋಡಿದ್ರೆ ಎಲ್ಲದಕ್ಕೂ ನನ್ನೇ ಫಸ್ಟ್ ಕರಿತಾ ಇದ್ರು. ಸೆಂಟ್ ಜೋಸೆಫ್ ಸ್ಕೂಲ್, ಬ್ರ್ಯಾಂಡ್ ಸ್ಕೋರ್, ಚಾಮರಾಜಪೇಟೆ. ತುಂಬಾ ಖುಷಿ ಆಗುತ್ತೆ ಆ ಸ್ಕೂಲಲ್ಲಿ ಓದಿದ್ದಕ್ಕೆ. ಖೋಖೋ ಆಡಿದ್ದೀನಿ, ಸ್ಟೇಟ್ ಲೆವೆಲ್ ಆಡಿದ್ದೀನಿ, ಫುಟ್ಬಾಲ್ ಸ್ಟೇಟ್ ಲೆವೆಲ್ ಆಡಿದ್ದೀನಿ. ಅಟೆಂಡೆನ್ಸ್ ಕಡಿಮೆ ಆದ್ರೂ ಪರವಾಗಿಲ್ಲ, ನಮ್ಮ ಸ್ಕೂಲಿಂದ ಒಬ್ಬ ಸೆಲೆಕ್ಟ್ ಆಗಿದ್ದಾನಲ್ಲ ಅಂತ ಕಳಿಸ್ಕೊಡ್ತಾ ಇದ್ರು. ಒಂದು ಸ್ಕೂಲ್ಗೆ ಪ್ರೈಡ್ ಅಂತ. ಅಲ್ಲಿ ನೋಡಿ, 3 ಹೊತ್ತು ಬರೀ ಗ್ರೌಂಡ್ ಅಲ್ಲಿ ಕೆಲಸ ನಮಗೆ. ಸ್ಪೋರ್ಟ್ಸ್ ಸಿಕ್ಕಾಪಟ್ಟೆ. ವೆರಿ ನೈಸ್. ಚೈತ್ರ ಅವರೇ, ನೀವು ಹೇಳಿ, ಸ್ಕೂಲ್ ಅಂದ ತಕ್ಷಣ ನಿಮ್ಗೆ ಏನೇನೆಲ್ಲ ನೆನಪು ಬರುತ್ತೆ? ನಂಗೆ ಸ್ಕೂಲ್ ಅಂದ್ರೆ ಬರೀ ಆಟನೇ ನೆನಪು ಬರುತ್ತೆ. ಪಾಠದಲ್ಲಿ ಇಲ್ವೇ ಇಲ್ಲ. ಹೌದಾ? ಹೌದು, ನಾನು ತುಂಬಾ ಹಿಂದು ಓದೋದ್ರಲ್ಲಿ. ಬಟ್ ಆಟದಲ್ಲಿ, ಡ್ಯಾನ್ಸ್ ಅಲ್ಲಿ ಆದ್ರೆ ನಾನೇ ಮುಂದೆ. ಅದೇ ತರ ಇದ್ದಿದ್ದು. ಅಲ್ಲೂ ನನಗೆ ತುಂಬಾ ಟೀಚರ್ಸ್ ಎಂಕರೇಜ್ ಮಾಡೋರು. ನಾನು ಖೋಖೋ ಆಡ್ತಿದ್ದೆ, ಕಬಡ್ಡಿ ಆಡ್ತಿದ್ದೆ, ಶಾರ್ಟ್ ಪುಟ್ ಆಡ್ತಿದ್ದೆ, ಜಾಗಿಂಗ್ ಆಡ್ತಿದ್ದೆ. ಹೌದು ಮೇಡಮ್, ನಂಗೆ ತುಂಬಾ ಇಷ್ಟ ಕಬಡ್ಡಿ ಅಂದ್ರೆ. ಆಮೇಲೆ ಮತ್ತೆ ಬ್ಯಾಡ್ಮಿಂಟನ್ ಕಲ್ತ್ಕೊಂಡೆ, ಅದನ್ನು ಆಡ್ತಿದ್ದೆ. ಲೆವೆಲ್ ಬರ್ತಾ ಇದು ಕಬಡ್ಡಿ. ವಾವ್. ಟೀಚರ್ಸ್ ನನಗೆ ನೀನು ಓದಲ್ಲ ಅಂತ ನನಗೆ ಕಂಪ್ಲೇಂಟ್ ಮಾಡ್ತಿರ್ಲಿಲ್ಲ. ಬಿಡು, ನೀನು ಸ್ಪೋರ್ಟ್ಸ್ ಆಡ್ತಿಲ್ಲ, ಏನಾದರೂ ತಗೊಂಡೋಗುತ್ತೆ ನಿನ್ನನ್ನು ಅಂತ ಹಂಗೆ ಎಂಕರೇಜ್ ಮಾಡೋರು. ನಮ್ಮ ಮನೆಯಲ್ಲಿ ಮತ್ತೆ ಅದೇ ಸ್ಪೋರ್ಟ್ಸ್ ಹೊಡೋಕ್ಕಾದ್ರೆ ಶಾರ್ಟ್ಸ್ ಹಾಕೋಬೇಕು ಅವಳು, ಆ ಥರ ಎಲ್ಲ ಸ್ವಲ್ಪ ಮುಜುಗರ. ಸ್ವಲ್ಪ ಅದಕ್ಕೆ ಎಂಕರೇಜ್ ಮಾಡಲಿಲ್ಲ. ಬಟ್ ಎಂಕರೇಜ್ ಮಾಡಿದ್ರೆ ಇವಾಗ ನಾನು ಹೆಂಗಿರ್ತಿದ್ದೆ ಅನ್ನೋದು ನನ್ಗೆ ಇನ್ನೂ. ಪಾಪ ಅವಾಗ ಏನಂದ್ರೆ ಶಾರ್ಟ್ಸ್ ಹಾಕೊಂಡ್ರೆ ದಪ್ಪ ಇದ್ದಾಳಲ್ವಾ, ಅದಕ್ಕೆ ಆಕ್ವರ್ಡ್ ಆಗಿ ಕಾಣ್ತಾರೆ ಅಂತ ಅಕ್ಕಪಕ್ಕ ರೇಗ್ಸೋದು. ಕಾಲೇಜಲ್ಲಿ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಆ ಹುಡುಗರೆಲ್ಲ ನಿಂತ್ಕೊಂಡು ನನಗೆ ಒಂಥರ ಮುಜುಗರ ಆಗೋಯ್ತು. ಸೊ ಅವಾಗ ನಾನು ಅಮ್ಮಂಗೆ ಹೇಳ್ದೆ, ಹಿಂಗೆಲ್ಲ ಆಯ್ತು ಅಮ್ಮ, ಬೇಡ ನೀನು ಹೋಗ್ಬೇಡ. ಸೊ ಅದನ್ನೇ ಸ್ವಲ್ಪ ನಿಲ್ಲಿಸ್ಬಿಟ್ಟೆ ನಾನು. ಈಗಲೂ ಬೇಜಾರಿದೆ, ನಿಂತ್ಕೊಂಡ್ಬಿಟ್ಟಿದೆ ಇದು ಅಂತ. ಸೊ ನನ್ನ ಮಗ ಇದ್ದಾನೆ, ನಾನು ಕಂಪ್ಲೀಟ್ ಮಾಡ್ಕೋತೀನಿ. ಅವನೇನಾದ್ರೂ ಒಂದು ಸ್ಪೋರ್ಟ್ಸ್ ಮ್ಯಾನ್ ಮಾಡೇ ಮಾಡ್ತೀನಿ, ನಾನು ಬಿಡೋದಿಲ್ಲ. ಇವಾಗಲೂ ಚೆನ್ನಾಗಿ ರೈಡ್ ಎಲ್ಲ ಮಾಡ್ತಾರೆ ಕಬಡ್ಡಿ. ಅಲ್ಲ, ಇವ್ರ ಕೈಲೇ ಕಬಡ್ಡಿ ಆಡಿಸಿ ಇದು ಮಾಡಿಸ್ಬೋದಾಗಿತ್ತಲ್ಲ. ಯಾರು? ಆನಂದ್ ಕೈಲೇ. ಇಲ್ಲ, ನಾನು ಫುಟ್ಬಾಲ್ ಆಡ್ತೀನಲ್ಲ, ಸಾಕು. ಕಬಡ್ಡಿ ನಾನು ಬರಲ್ಲ. ಕಲ್ತ್ಕೊಂಡಿದ್ದೀರಾ? ಅದಿದೆಲ್ಲ ಸ್ಟೇಟ್ ಆಡಿದೀವಲ್ಲ, ಅದಕ್ಕೆ ನಮ್ಮ ಇದೆಲ್ಲ ಫುಟ್ಬಾಲ್ ಎಲ್ಲ ಆಡಕ್ ಗೊತ್ತು. ನೀವು ಲವ್ ಲೆಟರ್ನ ಕಾಲೇಜಲ್ಲಿ ಅಲ್ಲಿ ಇಲ್ಲಿ ಬರೆಯೋದು ನೋಡಿದೀನಿ. ನೀವೇನ್ ಸ್ಕೂಲಲ್ಲೇ ಲವ್ ಲೆಟರ್ ಬರೀತಿದ್ರಂತೆ? 30 ವರ್ಷಕ್ಕೆ ಮುಂಚೆ ಯಾರಿಗೋ ಒಬ್ರು ಲವ್ ಲೆಟರ್ ಬರ್ದಿದ್ರಂತೆ. ಏನ್ ಕತೆ ಅದು? ಹೌದಾ? 30 ವರ್ಷಕ್ಕೆ ಮುಂಚೆನಾ? ಅದು ನಮ್ಗೆ ಗೊತ್ತೇ ಇಲ್ಲ ಅನ್ನಂಗೆ. ಏನೋ ಯಾರು ಗೊತ್ತು. ಲವ್ ಲೆಟರ್ ಅಲ್ಲ ಅದು, ಅದು ತಪ್ಪು ಕಲ್ಪನೆ ಅದು ಆಕ್ಚುಲಿ. ಅವ್ರು ತಪ್ಪು ಇಲ್ಲೆಲ್ಲ ಏನಾಯ್ತು, ಡ್ಯಾನ್ಸ್ ಎಲ್ಲ ಮಾಡಿಸಿದ್ರು ನಮ್ ಸ್ಕೂಲಲ್ಲಿ. ಪರ್ಫಾರ್ಮೆನ್ಸ್ ಎಲ್ಲ ಆಯ್ತು. ಆದ್ಮೇಲೆ ಅಟ್ ದಿ ಎಂಡ್ ಆಫ್ ದಿ ಡ್ಯಾನ್ಸ್ ಮುದ್ದು ಮಾಡ್ತಾರಲ್ಲ, ಬಂದು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಆಡಿದೆ, ಫಸ್ಟ್ ಕ್ಲಾಸ್ ಅಂತೆಲ್ಲ ಮುದ್ದು ಮಾಡಿ ಐ ಲವ್ ಯು ಡಿಯರ್ ಅಂದಿದ್ರು. ನನಗೆ ನಮ್ಮ ಮಿಸ್ಸು ಇಷ್ಟು ಚೆನ್ನಾಗಿ ನನ್ನ ಹೊಗಳಿದ್ರಲ್ಲ, ತುಂಬಾ ಖುಷಿ ಆಯ್ತು. ನೆಕ್ಸ್ಟ್ ಡೇ ನಾನೇನ್ ಮಾಡಿದೆ, ನಾನು ಅವ್ರಿಗೆ ಏನಾದ್ರು ಹೇಳ್ಬೇಕು, ಹೇಳಿದ್ರೆ ಬೇಡ ಬರೆಯೋಣ ಅಂತ ಪೇಪರ್ ಅಲ್ಲಿ ತಗೊಂಡು ಬರಿತಾ ಇದ್ದೆ. ನನ್ನ ಪಕ್ಕದಲ್ಲಿ ಭಾನುಪ್ರಕಾಶ್ ಅಂತ ಇದ್ದ. ಏನೋ ಬರಿತಾ ಇದ್ಯಾ ಅಂತ. ಇಲ್ಲ ಮ್ಯಾಮ್ ನೇನೆ ನನ್ಗೆ ಹಿಂಗಂದ್ರು ಕಣ, ಅದಕ್ಕೆ ನಾನು ವಾಪಸ್ಸು ಈ ತರ ಬರಿತಾ ಇದ್ದೀನಿ. ಬರಿತಾ ಇರ್ಬೇಕಾದ್ರೆ ಮೇಡಮ್
ಆನಂದ್ ಅವರ ಟೀಚರು ಫ್ಲೇವಿಯಾ ಮಿಸ್. ನನ್ನ ಹೆಸರು ಫ್ಲೇವಿಯಾ ಅಂತ. ಇವತ್ತು ನಾವು ಈ ಸ್ಟೇಜ್ ಅಲ್ಲಿ ಇದೀವಿ ಅಂದ್ರೆ ನಮ್ಮ ಟೀಚರ್ಸು ಕಾರಣನೇ. ಆ ಏಜ್ ಅಲ್ಲಿ ನಮ್ಮನ್ನ ಪ್ರೋತ್ಸಾಹ ಮಾಡಿ ಡ್ಯಾನ್ಸ್ ಅಲ್ಲಿ ಆಡಿಸಿ ಡ್ರಾಮಾಗಳು ಮಾಡಿಸಿ ನಿಮ್ಮಲ್ಲಿ ಟ್ಯಾಲೆಂಟ್ ಇದೆ, ನೀವು ಮುಂದುವರಿಬೇಕು, ಎಜುಕೇಶನ್ ಜೊತೆಗೆ ಇದು ಎಷ್ಟು ಇಂಪಾರ್ಟೆಂಟ್ ಅಂತ ತೋರಿಸಿ ಈ ಲೆವೆಲ್ ತಂದಿದ್ದಾರೆ ಅಂದ್ರೆ ಅದಕ್ಕೆ ಮೇಡಮ್ ಕಾರಣ ಆಗ್ತಾರೆ. ವಾವ್. 6ನೇ ಕ್ಲಾಸು 2ನೇ ಕ್ಲಾಸಲ್ಲಿ ಓದಿಸಿದ್ದೀನಿ ನಾನು. ಯಾವಾಗ್ಲೂ ಸ್ಪೋರ್ಟ್ಸ್ ಅಲ್ಲೇ ಇಂಟ್ರೆಸ್ಟ್, ಮತ್ತೆ ಡ್ಯಾನ್ಸ್, ಯಾವಾಗ್ಲೂ ಡ್ಯಾನ್ಸ್ ಕಲಿಯುವಾಗ ಮುಂದೆ ಓಡ್ತಾ ಇದ್ದ. ಮೇಡಮ್ ನೀವು ಬರೀ ಆ ಟ್ಯಾಲೆಂಟ್ ಮಾತ್ರ ನೋಡಿದ್ರೆ ಇವ್ರದ್ದು ಇನ್ನೊಂದು ಟ್ಯಾಲೆಂಟ್ ಇದೆ. ಆನಂದ್, ನೀವು ಅವಾಗ ಬರ್ದಿದ್ರಲ್ಲ ಬರ್ದು ತೋರಿಸಿ. ಬರಿತೀನಿ. ಪಕ್ಕದಲ್ಲಿರೋನು ಹೇಳ್ದೆ, ಏನೋ ಬರಿತಾ ಇದ್ಯಾ, ಅಷ್ಟೇ ಮ್ಯಾಮ್ ನಿನಗೆ ಬಾರಿಸ್ತಾರೆ, ಇದೆಲ್ಲ ಬರ್ಕೊಡ್ತಾರೆ, ಅಷ್ಟೇ ನಿನಗೆ ಕೊಡ್ತಾರೆ ಅನ್ನೋ ಅಂತದ್ ಏನ್ ಬರ್ದಿದ್ರಿ ಅಂದ್ರೆ ಮ್ಯಾಮ್ ನಮ್ಗೆ ಅಂದ್ರಲ್ಲ, ನಾನು ಐ ಲವ್ ಯು ಮಿಸ್ ಅಂತ ನಮ್ಮ ಇದಕ್ಕೆ ನೀವು ನಮ್ಮನ್ನ ಇಷ್ಟಪಟ್ರಲ್ಲ, ನಾವು ಅದೇ ತರ ನಿಮ್ಗೆ ಕೃತಜ್ಞತೆ ಅನ್ನತ್ತ. ಅವ್ರು ಯಾವ ಅರ್ಥನೋ ಏನೋ ಎದುರಿಸ್ಬಿಟ್ನಲ್ಲ, ತೆಗೆದು ಹಂಗೆ ಜೋಬ್ಲಿಟ್ಕೊಂಡೆ. ಅದು ಆ ಕೃತಜ್ಞತೆ ಸಲ್ಸಕ್ ಆಗೇ ಇರ್ಲಿಲ್ಲ. ಅದು ತುಂಬಾ ನಮ್ಮ ಮಿಸ್ಸಸ್ಗೂ ಹೇಳಿದ್ದೆ ನಾನು ವಿಷಯನ. ಮೇಡಮ್ ನಿಮ್ಗೆ 2ನೇ ಕ್ಲಾಸಲ್ಲೇ ಈ ಹುಡುಗ ಲವ್ ಲೆಟರ್ ಬರ್ದಿದ್ದಾನೆ, ಇಷ್ಟು ವರ್ಷ ಆದ್ಮೇಲೆ ಈಗ ಗೊತ್ತಾಗ್ತಾ ಇದೆ ವಿಷಯ. ಈಗ ಕೊಡ್ತಾ ಇದ್ದಾನ ಅದು ನೋಡಿ ಆ ಪದ, ನೀವು ಅದೇ ಭಾನುಪ್ರಕಾಶ್ ತರ ನೀವು. ಯಾಕೆ ಆ ಲವ್ ಅಂದ್ರೆ ಬೇರೆ ಅರ್ಥನೇ ಅಲ್ಲ ಅದಕ್ಕೆ. ಇದು ಮಗುಗೆ ತಾಯಿ ಜನ್ಮ ಕೊಟ್ಟು 4 ವರ್ಷದವರೆಗೂ ನೋಡ್ಕೊಂಡು ಆಮೇಲೆ ಈ ತಾಯಿ ಮಡ್ಲಿಗೆ ಹಾಕ್ತಾರೆ. ಈ ತಾಯಿ ನಮಗೆ ಬದುಕನ್ನ ಕೊಡ್ತಾರೆ, ಬದುಕನ್ನ ಹೇಳ್ಕೊಡ್ತಾರೆ. ತಾಯಿ ಪ್ರೀತಿ ಲವ್ ಇದು, ಅದು ತಾಯಿ ಲವ್. ನಿಮ್ಮಂತವ್ರೆ ಅವ್ರು ಭಾನುಪ್ರಕಾಶ್ ಹಿಂಗೆ ಹಾಳು ಮಾಡಿದ್ದು, ಮಾಡಬೇಡಿ ಅದನ್ನ. ಅದಕ್ಕೆ ಮಮತೆ ಅಂತಾರೆ. ಈ ಆನಂದ್ ಅವ್ರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ, ತುಂಬಾ ಒಳ್ಳೆಯ ಕಲಾವಿದ ಆನಂದ್ ಅವರು. ಅದ್ರ ಜೊತೆಗೆ ತುಂಬಾ ಒಳ್ಳೆಯ ಹಾಡುಗಾರ ಕೂಡ. ಇವತ್ತು ಈ ವೇದಿಕೆಯಲ್ಲಿ ತುಂಬಾ ಅದ್ಭುತವಾಗಿ ಹಾಡು ಹೇಳುವಂತ ಒಂದು ಸಂದರ್ಭ ಇದೆ. ಯಾಕಂದ್ರೆ ನಿಮ್ಮ ಗುರುಗಳು ಇಲ್ಲೇ ಇದ್ದಾರೆ, ಶಿಷ್ಯರಾದಂತ ನೀವು ಇಲ್ಲೇ ಇದ್ದೀರಾ. ನಿಮ್ಮ ಕಡೆಯಿಂದ ನಿಮ್ಮ ಗುರುಗಳಿಗೆ ಒಂದು ಸಾಂಗ್ ಡೆಡಿಕೇಟ್ ಮಾಡಲೇಬೇಕು. ನಮಗೆ ಪಾಠ ಮಾಡೋದು, ಬದುಕನ್ನ ತೋರಿಸೋದು ಶಿಕ್ಷಕರೇ. ಸಾಕ್ಷಾತ್ ಶಾರದೆಯ ಸ್ವರೂಪ ನಮಗೆ ಶಿಕ್ಷಕರು. ಈ ಒಂದು ಹಾಡಿನ ಮುಖಾಂತರ ನಾನು ಅವರಿಗೆ ಕೃತಜ್ಞತೆ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ತಾಯಿ ಶಾರದೆ ಲೋಕ ಪೂಜಿತೆ, ಜ್ಞಾನದಾತೆ ನಮೋಸ್ತುತೆ, ಪ್ರೇಮದಿಂದಲಿ ಸಲಹು ಮಾತೆ, ನೀಡು ಸನ್ಮತಿ ಸೌಖ್ಯದಾತೆ. ತಾಯಿ ಶಾರದೆ ಲೋಕ ಪೂಜಿತೆ, ಜ್ಞಾನದಾತೆ ನಮೋಸ್ತುತೆ. ಅಂಧಕಾರವ ಓಡಿಸು, ಜ್ಞಾನ ಜ್ಯೋತಿಯ ಬೆಳಗಿಸು, ಹೃದಯ ಮಂದಿರದಲ್ಲಿ ನೆಲೆಸು, ಚಿಂತೆಯ ಅಳಿಸು, ಶಾಂತಿಯ ಉಳಿಸು. ತಾಯಿ ಶಾರದೆ ಲೋಕ ಪೂಜಿತೆ, ಜ್ಞಾನದಾತೆ ನಮೋಸ್ತುತೆ, ಜ್ಞಾನದಾತೆ ನಮೋಸ್ತುತೆ. ಚೆನ್ನಾಗಿ ಹಾಡ್ತಾರೆ ಆನಂದ್ ಅಂತ ಗೊತ್ತೇ ಇರ್ಲಿಲ್ಲ. ಗೊತ್ತಿರ್ಲಿಲ್ಲ. ವೆರಿ ಗುಡ್. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು, ಹಾಗೆ ಇಲ್ಲಿ ಈ ಒಂದು ಸಾರ್ಥಕ ಕ್ಷಣಕ್ಕೆ ಸಾಕ್ಷಿಯಾಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ಈಗ ಸಕ್ಕದಾಗಿ ಆಟವನ್ನ ಆಡಿದ್ರು. ಈಗ ವೇದಿಕೆಗೆ ನಮ್ಮ ಗಣೇಶ್ ಅವರು ಹಾಗೂ ವಿದ್ಯಾವನ್ನ ಕೂಡ ಬರಮಾಡ್ಕೊಳ್ಳೋಣ. ದಯವಿಟ್ಟು ಬನ್ನಿ, ನೋಡೋಣ ಇವುಗಳ ಬಗ್ಗೆ ನಮ್ಮ ನೆಂಟರು ಶುಭಾ ಅಂಡ್ ಸುಮಂತ್ ಅವರೇ ಹೇಳಿ. ಗಣೇಶ್ ಅಂಡ್ ವಿದ್ಯಾ ಬಗ್ಗೆ ಹೇಳಬೇಕು ಅಂತಂದ್ರೆ ನಿಮ್ಮಿಬ್ಬರನ್ನ ನೋಡಿದಾಗ ನಂಗೆ ನನ್ನ ಮತ್ತೆ ಸುಮಂತ್ ನೋಡ್ದಂಗೆ ಆಗತ್ತೆ. ಯಾಕಂದ್ರೆ ನಾನು ತುಂಬಾ ಮಾತಾಡ್ತೀನಿ, ಹಿ ಈಸ್ ವೆರಿ ಸೈಲೆಂಟ್. ಸೊ ಅವನು ಯಾವಾಗ್ಲೂ ಹೇಳ್ತಾ ಇರ್ತಾನೆ, ಎಷ್ಟಪ್ಪ ನೀನ್ ಮಾತಾಡ್ತೀಯ, ಅದಕ್ಕೆ ಮಾತಾಡಲ್ಲ ಅಂತಾನೆ. ಇಲ್ಲ, ನಾನು ಹೇಳ್ತೀನಿ, ನಿಮ್ ಪರಿಸ್ಥಿತಿ ನನಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ನಿಮ್ ಕಷ್ಟ ಯಾವತ್ತಾರು ಹೇಳ್ಕೊಬೇಕು ಅನ್ಸಿದ್ರೆ ನನ್ನ ನಂಬರ್ ತಗೊಂಡು ಫೋನ್ ಮಾಡಿ. ಊರವ್ರು ಬೇರಲ್ವಾ, ಎಲ್ಲೋ ಕಷ್ಟ ಸುಖ ಕೂತ್ಕೊಂಡು ಮಾತಾಡೋದು. ಊರವ್ರು ಬೇರೆ, ಒಂದೇ ಕುಂದಾಪುರ. ಸೊ ತಗೊಂಡು ಮಾತಾಡಿ. ಸೊ ನನ್ನ ಮನ್ಸಲ್ಲಿ ಏನ್ ನೋಡ್ತಾ ಇದ್ರು, ನಾ 3 ಹುಡುಗರು ಹಣೆ ಬರಲ್ಲ, ಇದೇನಾಗುತ್ತೆ. ಏನಿಲ್ಲಪ್ಪ, ಅಟ್ಲೀಸ್ಟ್ ನಿಮ್ ಜೀವನದಲ್ಲಿ ಸ್ವಲ್ಪ ವಿ ಆರ್ ಎಂಟರ್ಟೈನಿಂಗ್ ಅಲ್ವಾ? ಹೌದು, ನಾನು ಗಣೇಶ್ ತುಂಬಾ ಖುಷಿಯಾಗಿದ್ದಾರೆ ಜೀವನದಲ್ಲಿ. ಅದಕ್ಕೆ ಸಾಕ್ಷಿ ಎಲ್ಲರೂ ಇಲ್ಲಿರೋರು. Awesome couple and all the best. Thank you so much. ಮಾಲ್ವಿಕಮ್ಮ. ಗಣೇಶ್ ಮತ್ತು ವಿದ್ಯಾ ಯಾವಾಗಲೂ ಮುದ್ದಾಗಿ ಮಾತಾಡಿಸ್ತಾ ಇರ್ತಾರೆ. ವಿದ್ಯಾ ಒಂಥರ ಹಿಡನ್ ಟ್ಯಾಲೆಂಟು.
ಸ್ವಲ್ಪ ಆಚೆ ಬಿಡ್ತಾ ಇದ್ದಾರೆ ಇವತ್ತು. ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಶೇರಿಂಗ್ ಆಲ್ ಯುವರ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸಸ್ ಫ್ರಮ್ ಚೈಲ್ಡ್ಹುಡ್. ಆನಂದ್ ಅವರೇ ನಮಸ್ಕಾರ. ಎಲ್ಲ ಬೆಳಗಿಂದ ನಗ್ನಗ್ತಾ ಆಟ ಆಡ್ಕೊಂಡಿದ್ದ ಈ ವಾತಾವರಣದಲ್ಲಿ ನೀವು ಭಕ್ತಿ ಮತ್ತು ಆಚಾರ್ಯರ ಬಗ್ಗೆ ನಮಗಿರ್ಬೇಕಾಗಿರುವಂತಹ ಗೌರವ ಮತ್ತು ನನಗನ್ಸುತ್ತೆ ಇದು ಸಾಮಾನ್ಯವಾಗೇ ನಮ್ಮ ಸಂಸ್ಕೃತಿಯಲ್ಲಿ ಬಂದಿರುವಂಥದ್ದು. ನನಗೆ ಜಗತ್ನಾದ್ಯಂತ ಎಷ್ಟೋ ಕಡೆಗೆ ಹೋಗ್ತೀವಿ, ಮೇಷ್ಟ್ರುಗಳನ್ನ ಆಚಾರ್ಯರನ್ನ ಇಷ್ಟೊಂದೆಲ್ಲ ಪೂಜನೀಯ ಭಾವದಿಂದ ಎಲ್ಲೂ ನೋಡೋದಿಲ್ಲ. ಎಲ್ಲ ಕಡೆ ರೆಸ್ಪೆಕ್ಟ್ ಇರ್ಬೋದೇನೋ, ಬಟ್ ನಮ್ಮಲ್ಲಿ ಸರಸ್ವತಿಯ ಪ್ರತಿರೂಪ ಅಂತ ನೀವು ಹೇಳಿದ್ರಿ. ಆ ರೀತಿ ನೋಡೋದ್ರಿಂದ ನನಗನ್ಸುತ್ತೆ ನಾವು ಇನ್ನೂ ಹಚ್ಕೋತೀವಿ ಅವ್ರನ್ನ. ಬಹಳ ಒಳ್ಳೆ ವಿಷಯ ನೀವು ಹೇಳಿದ್ರಿ. ನೀವು ಬಹಳ ಚೆನ್ನಾಗಿ ಅವ್ರಿಗೆ ನಿಮ್ಮ ಗೌರವ ಸಮರ್ಪಣೆ ಮಾಡಿದ್ದೀನಿ ಹಾಡಿನ ಮೂಲಕ. ಸಂತೋಷ. ನನಗೂ ಗೊತ್ತಿರಲಿಲ್ಲ ನೀವು ಇಷ್ಟು ಚೆನ್ನಾಗಿ ಹಾಡ್ತೀರಿ ಅಂತ ಗೊತ್ತಿರಲಿಲ್ಲ. ನಿಮ್ಮ ಆ್ಯಕ್ಟಿಂಗ್ ನಾನು ಅಭಿಮಾನಿನೇ. ಹಾಡು ಇವತ್ತೇನು ಕೇಳಿದ್ದು. ಚೈತ್ರ ಅವ್ರ ಉತ್ಸಾಹಕ್ಕೆ ನನ್ನದು ಒಂದು ಸಲಾಮ್. ಸೊ ನೀವು ನಿಮ್ಮ ಮಗನ ಮೂಲಕ ಖಂಡಿತ ನಿಮ್ಮ ಕನಸುಗಳನ್ನ ಈಡೇರಿಸ್ಕೊಳ್ಳಿ. ಅದೇ ರೀತಿಯಾಗಿ ಇಷ್ಟೇ ಉತ್ಸಾಹದಿಂದ ನೀವು ಬದುಕಲ್ಲಿ ನಿಮಗೆ ಬೇಕಿರುವಂಥದ್ದನ್ನು ಮಾಡಿ ಅನ್ನೋದಷ್ಟೇ ನನ್ನ ಕಳಕಳಿಯ ಮನವಿ. ಥ್ಯಾಂಕ್ ಯು ಸೋ ಮಚ್ ಆನಂದ್, ಚೈತ್ರ, ನಮಸ್ತೆ. ಥ್ಯಾಂಕ್ ಯು. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಆನಂದ್ ಅವರ ಟೀಚರ್ ಬಂದಿದ್ದಾರೆ. ದಯವಿಟ್ಟು ಇಲ್ಲಿಗೆ ಬನ್ನಿ ಮಾ. ತಾಯಿ ಶಾರದೆ ಲೋಕ ಪೂಜಿತೆ. ನಮ್ಮ ಜೀ ಕನ್ನಡದ ವತಿಯಿಂದ ವರ್ಲ್ಡ್ಸ್ ಬೆಸ್ಟ್ ಟೀಚರ್ ಅನ್ನೋ ಒಂದು ಟ್ರೋಫಿ ಇದೆ. ಸಲಹು ಮಾತೆ ನೀಡು ಸನ್ಮತಿ ಸೌಖ್ಯದಾತೆ. ತಾಯಿ ಶಾರದೆ ಲೋಕ ಪೂಜಿತೆ. ಈಗ ನಮ್ಮ ಶಾಲೆಯ ಮಕ್ಕಳು ಈ ಒಂದು ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ, ಸ್ಪೋರ್ಟ್ಸ್ ಆಕ್ಟಿವಿಟಿಲಿ ಸಕ್ಕದಾಗಿ ಪಾರ್ಟಿಸಿಪೇಟ್ ಮಾಡಿರೋ ಕಾರಣ ನಮ್ಮ ಜಿ ಕನ್ನಡದ ವತಿಯಿಂದ ಅವ್ರಿಗೆ ಪ್ರೈಸ್ ಗಳಿದೆ. ಆ ಪ್ರೈಸ್ ನ ನಮ್ಮ ಟೀಚರೇ ಅವ್ರು ಕೊಡ್ಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಪ್ರೈಸ್ ಬರಲಿ. ಲೆಟ್ಸ್ ವೆಲ್ಕಮ್ ಯಶವಂತ್ ಸರ್ದೇಶ್ ಪಾಂಡೆ ಅವರು ಹಾಗೂ ಮಾರುತಿ ಸರ್ದೇಶ್ ಪಾಂಡೆ ಅವರು. ನಂದೇ ಫಸ್ಟ್ ಕ್ವಶನ್ ಸರ್. ಒಂದೇ ಒಂದು ಡೌಟ್, ನಿಮ್ಮಿಬ್ಬರಿಗೂ ಏಜೇ ಆಗಲ್ವಾ? ಯಾಕಂದ್ರೆ ಈಗ್ಲೂ ಇನ್ನೊಂದು ಮದುವೆ ಮಾಡಿಸ್ಬೋದು ಇವ್ರಿಗೆ ಕಾಣ್ತಾ ಇದ್ದಾರೆ. ರೆಡಿ ಇಲ್ಲ ನೋಡಿ, ನಾನ್ ರೆಡಿ ಅಂತೆ. ನಿಮ್ ಎನರ್ಜಿ ಸೀಕ್ರೆಟ್ ಏನ್ ಸರ್ ಇವತ್ತು ಹೇಳಲೇಬೇಕು? ಏನ್ ಸೀಕ್ರೆಟ್ ಇಲ್ಲ, ನನ್ನ ಹೆಂಡತಿಯೇ ನನ್ನ ಸೀಕ್ರೆಟ್. ಇದೆಲ್ಲ ಸರಿ. ನಿಮ್ ಮನೇಲಿ ಇದ್ದಕ್ಕಿದ್ದಂಗೆ ಮನೆ ಸಾಮಾನುಗಳೆಲ್ಲ ಮಾಯ ಆಗ್ಬಿಡ್ತಿದ್ವು ಅಂತಲ್ಲ, ಅದೇನದು ಕತೆ? ನನಗೆ ಸಿನಿಮಾ ನೋಡೋ ಚಟ ಭಾಳ ಇತ್ತು ಸರ್. ನಾ ಎಷ್ಟು ಸಿನಿಮಾ ನೋಡ್ತಿದ್ದೆ, 6ನೇ, 7ನೇ, 8ನೇ ಇದ್ದಾಗ ನಾ ಅಂತ ವರ್ಷಕ್ಕೊಂದು 200-250 ಸಿನಿಮಾ ನೋಡ್ತಿದ್ದೆ. ಸರಿ. ಸೊ ಮತ್ತೀಗ ಅದಕ್ಕೆ ರೊಕ್ಕ ಬೇಕಲ್ರಿ, ಅದಕ್ಕೆ ಮನ್ಯಾಗಿಂದ ತಾಟು ಬಟ್ಲ ₹1 15 ಪೈಸಾ ಸಿಕ್ಕರೆ ಸಾಕು. ಗಾಂಧಿ ಕ್ಲಾಸ್ನಾಗ ಕೂತ್ಕೊಂಡು ಅಣ್ಣವ್ರ ಸಿನಿಮಾ ಫಸ್ಟ್. ಅಲ್ಲ, ಈ ಬಟ್ಲನ್ನೆಲ್ಲ ತಗೊಂಡೋಗಿ ಎಲ್ಲಿ ಕೊಡ್ತಾ ಇದ್ರಿ? ಮುಡ್ಕ ಸಾಮಾನು ಬೇಕಾದಷ್ಟೇ. ನಮ್ಮ ಮೊಬೈಲ್ ಸಾಮಾನು, ಹಳೆ ಪಾತ್ರೆ. ಓ, ಅದಕ್ಕೆ ಕಾಸು ಕೊಡ್ತಾ ಇದ್ರಾ? ಮತ್ತೆ ಪುಕ್ಕಟೆ ಯಾರು ಕೊಡ್ತಾರ? ಈಗೂ ನಾ ಮಾರಿ ತೋರಿಸ್ತೇನೆ, ಬೇಕಾದ್ರೆ ಕರ್ಕೊಂಡು ಹೋಗ್ರಿ ನಿಮ್ಮ ಮನೆಗೆ. ಅಯ್ಯೋ, ಮನೆ ಪಾತ್ರೆ ಬಿಡಿ, ಸ್ಕೂಲ್ ಪುಸ್ತಕ ಅಂತಾನೆ ಇರ್ಲಿಲ್ವಂತೆ. ಸ್ಕೂಲ್ ಪುಸ್ತಕ ಹೋಗಿ ಮಾರ್ಬಿಟ್ಟು ಬಸ್ ಹತ್ಕೊಂಡ್ ಬಂದ್ಬಿಡೋದು ಮೈಸೂರಿಗೆ, ಬೆಂಗಳೂರಿಗೆ. ಬುಕ್ಕು ಮಾರ್ಕೊಂಡ್ಬಿಡ್ತಾ ಇದ್ರಾ? ಬ್ಯಾಗು, ಪುಸ್ತಕ, ಪೆನ್ನು, ಪೆನ್ಸಿಲು. ಅಲ್ಲ, ಮತ್ ಮನೇಲಿ ಏನಂತ ಹೇಳ್ತಿದ್ರಿ? ಕಳೆದಾವು. ಅಲ್ಲ, ನೀವು ಅಷ್ಟು ಬಿಡ್ತಾ ಇದ್ರ ಒಳಗಡೆ? ಟಿಕೆಟ್ ತಗೊಂಡ್ರೆ ಯಾಕೆ ಬಿಡಂಗಲ್ಲ, ಬಿಡ್ತಾರ. ಮಕ್ಕಳನ್ನೆಲ್ಲ ಬಿಟ್ಬಿಡೋರು. ನಾವು ಮಕ್ಕಳು, ಕಳ್ಳನ ಮಕ್ಕಳಲ್ಲ. ಮಾಡ್ತೀವ ನಿಮ್ಮ ಸ್ಕೂಲ್ ಡೇಸ್ ನೆನಪುಗಳನ್ನ ಹೇಳಿ. ನನ್ ಸ್ಕೂಲು ಇವರು ಒಂದು ರಿಯಲ್ ಲೈಫ್ ಸತ್ಯ ಆಗಿದ್ರು, ಅದು ಬಿಟ್ಟು ಹೇಳಿ. ಅದ್ ಬಿಟ್ಟು ಏನಿಲ್ಲ, ನಾನ್ ಸ್ವಲ್ಪ ಅಂದ್ರೆ ಹೇಳಿದ್ನಲ್ಲ, ಸ್ವಲ್ಪ ಉಡಾಳ ಟಪ್ಪು. ಸ್ಕೂಲ್ಗೆ ಕರೆಕ್ಟ್ ಆಗೇ ಹೋಗಿರ್ತಿದ್ದೆ, ಬೋರ್ ಆಗ್ಬಿಡುದು ಕೆಲವು ಸಲ. ಅದಕ್ಕೆ ಏನ್ ಮಾಡ್ತಿದ್ದೆ, 2-3 ಜನ ಹುಡುಗಿಯರನ್ನ ಕರ್ಕೊಂಡು ಅಲ್ಲಿ ನಮ್ಮ ಪಕ್ಕದಲ್ಲಿ ಒಂದ್ ಮಠ ಇತ್ತು. ಆ ಮಠದಲ್ಲಿ ಒಬ್ಬರನ್ನ ಬಗ್ಸೋದು, ಅವ್ರ ಮೇಲೆ ನಾನ್ ನಿಂತ್ಕೊಳ್ಳೋದು, ನಿಂತು ಹುಣಸೆಕಾಯಿ ಹರಿಯೋದು, ಮಾವಿನಕಾಯಿ ಹರಿಯೋದು, ಆ ತರ ಎಲ್ಲ ಬಹಳಷ್ಟು ಕೆಲಸ. ಆದ್ರೆ ಪುಸ್ತಕ ಗಿಸ್ಕ ಮಾರೋದು ಎಲ್ಲ ಏನ್ ಮಾಡಿಲ್ಲ. ಮಿನಿಮಮ್ ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ ತಗೊಳ್ಳೋರ್ಬೇಕಲ್ಲ ಇವ್ರಾಗ ಏನೋ ಮಾಡ್ತಿದ್ಲು. ಶ್ವೇತು, ಇವರು ಸ್ಕೂಲಲ್ಲಿ ಇದ್ದಾಗ್ಲೇ ಮನ್ಮಥ ರಾಜ ಅಂತ ಇವರು ಸಿಕ್ಕಾಪಟ್ಟೆ ಹುಡುಗಿರು ಪ್ರಪೋಸ್ ಮಾಡ್ತಾ ಇದ್ರಂತೆ, ಗೊತ್ತಾ ಸರ್? ಎಷ್ಟು ಜನಕ್ಕೆ ಪ್ರಪೋಸ್ ಮಾಡಿದಿರ? ತಪ್ಪು ಮಾಹಿತಿ. ಯಾಕೆ ಪ್ರಪೋಸ್ ಮಾಡ್ತಿರ್ಲಿಲ್ವಾ ನೀವು? ಟ್ರೈ ಮಾಡ್ತಿದ್ವಿ. ಟ್ರೈ ಮಾಡ್ತಿದ್ರು. ಹಿಂಗೆಲ್ಲ ಹೇಳಿದ್ರೆ ನಂಬಲ್ಲ ಸರ್ ನಾವು. ಕರ್ಸರಮ್ಮ ಈಗ ಪ್ರಪೋಸ್ ಮಾಡಿಸ್ ತೋರ್ಸೇ ಬಿಡೋಣ. ಯಾರಿದ್ರು? ಆ ವಯಸ್ಸಲ್ಲಿ ಏನೇನ್ ಮಾಡಿದ್ರಿ, ಹೆಂಗ್ ಪ್ರಪೋಸ್ ಮಾಡ್ತಿದ್ರಿ ಅನ್ನೋದನ್ನ ಇಲ್ಲಿ ತೋರ್ಸ್ಬೇಕು ಸರ್. ನಾ ಬೇರೆ ಬೇರೆ ಹೆಣ್ಮಕ್ಳ ಕಡೆ ಹೊಡಿಸ್ಕೊಂಡು ನೋಡ್ಲಿಕ್ಕೆ ಎಷ್ಟು ಆನಂದಪ್ಪ ನನಗೆ. ಹಂಗೂ ಆಗಿತ್ತ ಸರ್? ಮತ್ತೆ ಬಿಡ್ತಾರೆ. ಇವ್ರಂತೂ ತಮ್ಮ ಸ್ವಂತ ಗಂಡಂದ್ರ ಜೊತೆ ಬಂದಾರ.
ಹೂವಾ ರೋಜಾ ಹೂವಾ. ನಿಮ್ಗೆ ಯಾವ ಹೆಸರು ಇಷ್ಟನೋ ಆ ಹೆಸರು ಇಟ್ಕೊಂಡು ಪ್ರಪೋಸ್ ಮಾಡಿ. ಮಾಲ್ತಿ. ಮಾಲ್ತಿ ಬಿಟ್ಟು ಅಲ್ಲ, ವರ್ಕೌಟ್ ಆಗಿದ್ದು ಅದ ಒಂದು. ಬಾ ಮತ್ತೆ. ಎಲ್ಲಿಗೆ ಕರ್ಕೊಂಡು ಹೋಗಿದ್ದು ಸರ್ ಇದು? ಕ್ಲಾಸಿಂದ ಆಚೆ. ಕ್ಲಾಸಿಂದ ಆಚೆಗೆ ಬಂದಿದ್ದೆ. ಓಕೆ. ಮನ್ಯಾಗ ನೋಡ್ಲಿಕ್ಕೆ ಹತ್ತಾರಣ್ಣ ಯಾನ್ರ? ದಿನ 4-5 ಜನ ಹುಡುಗರು ಬರ್ತಾರೆ. ಎಲ್ಲ ದರಿದ್ರವು ನೋಡ್ಲಿಕ್ಕೆ ಹೋಗ್ಬಣ್ಣಿ. ಮಸ್ತ್ ಇದೇನ ಸಿನಿಮಾ ಸೀರಿಯಲ್ಲು ಅದಕ್ಕೆಲ್ಲ ಬರೆಯೋದು ಅದು ಮಾಡ್ತೀನಿ, ಆಕ್ಟಿಂಗ್ ಮಾಡಿ. ನೀನು ದೊಡ್ಡ ಹೀರೋಯಿನ್ ಮಾಡ್ತೀನಿ. ಸಿನಿಮಾ ಮಾಡ್ತಿದ್ದೀರ? ಹೌದು. ಹಂಗಾರೆ ಶಿವರಾಜ್ ಕುಮಾರ್ ಭೇಟಿ ಮಾಡಿಸ್ತೀರಿ? ಭೇಟಿಯನ್ನ ಅವನ ಜೊತೆ ಕುಣಿಸ್ತೇನೆ ನಾನು ನಿಂಗೆ. ಹಂಗಾರೆ ರವಿಚಂದ್ರನ ಎಲ್ಲಾರನ್ನು ಕರ್ಕೊಂಡು ಮಸ್ತ್ ಮಾಡಿಸ್ತೇನೆ. ಬಟ್ ಇಷ್ಟ ನೀ ನನ್ನ ಪ್ರೀತಿ ಒಪ್ಪಿಕೋಬೇಕು ನೋಡುವ. ಸೂಪರ್ ಹೀರೋಯಿನ್ ಮಾಡ್ತೀನಿ. ಮೊದ್ಲು ಕರ್ಕೊಂಡು ಹೋಗಿ ಹೀರೋಯಿನ್ ಮಾಡಿಸಿ, ಆಮೇಲೆ ಒಪ್ಕೊಳ್ತೀನಿ. ಯಾವ್ದಕ್ಕೂ ಈ ಹೂ ಅಂತೂ ಇಟ್ಕೋ. ಯಾವ್ದಕ್ಕೂ ನಮ್ಮ ಅಪ್ಪಂಗೆ ನಾವು ಹೇಳ್ತೀನಿ. ಒಪ್ಪಿ ಅಂತ ತಿಳ್ಕೊಂಡು ನೋಡಿ. ಥ್ಯಾಂಕ್ ಯು. ಆತೇನಪ್ಪ? ಒಪ್ಸಿದೆ ಒಬ್ಬರಿಗೆ. ಒಬ್ಬರದಾಯ್ತು. ಎಸ್. ಇನ್ನೊಬ್ರು ಸೆಕೆಂಡ್ ಮಾಲ್ತಿ. ವೆರಿ ಸ್ಮಾರ್ಟ್. ನೀನು ನನ್ನ ಡಿಸ್ಟರ್ಬ್ ಮಾಡಿದ್ರೆ ಮತ್ತೆ ನಾನು ಮೂಡ್ ಡಿಸ್ಟರ್ಬ್ ಅಲ್ಲ ಸರ್. ನೀವು ಸ್ಕೂಲಿಂದ ಆಚೆ ಹೋದ್ರಲ್ಲ, ನಾನು ಐಸ್ ಕ್ಯಾಂಡಿ ಮಾರೋನ್ ಪಕ್ಕದಲ್ಲಿ ನಿಂತಿದ್ದೆ. ಸೆಕೆಂಡ್ ಮಾಲ್ತಿ ಏನಿಲ್ಲ, ನಮ್ದು 8 ಎತ್ತಿನ ಕಮತದ. 16 ಕೂರ್ಗಿ ಭೂಮಿ. ಓಹೋ. ಅದ್ರ ತುಂಬಾ ಗುಲಾಬಿ ಹೂವು ಬೆಳಿತೇವ್ ನಾವು. ಅದ್ರಾಗಿನ ಒಂದು ತಂದೆ ನಾನೇನ್ ಸಲುವಾಗಿ. ನಾವು ಸುಖ ಸಂಸಾರ ಮಾಡೋಣ. ಏನಂತಿ? ಖಂಡಿತ. ಥ್ಯಾಂಕ್ ಯು. ಒಂದ್ ನಿಮಿಷ ನೀವೇನ್ರಿ ಮಾಡ್ತಾ ಇದೀರ ಅಲ್ಲಿ ಪಕ್ಕದಲ್ಲಿ ನಿಂತ್ಕೊಂಡು? ಐಸ್ ಕ್ಯಾಂಡಿ ಮಾರವಂತ ಅವನ ಹೇಳ. ಅವಾಗ ಐಸ್ ಕ್ಯಾಂಡಿ ಮಾರೋಣ, ಈಗ ಟೀ ಮಾರೋಣ. ಥ್ಯಾಂಕ್ ಯು. ಮೂರನೇ ಮಾಲ್ತಿ. ಬದುಕಿನಾಗ ಏನಂತಂದ್ರೆ ಸುಖ ಸಂತೋಷ ಮತ್ತು ಚಲೋ ಗಂಡನ್ ಪಡೆಯೋರು ಭಾಳ ಪುಣ್ಯ ಮಾಡಿ ಬಂದಿರ್ತಾರೆ. ನೀ ಅಂತೂ ಭಾಳ ಪುಣ್ಯ ಮಾಡಿ ಅದಕ್ಕೆ ನಾನು ಹಿಂಗೆ ಸಿಕ್ಕ. ನಾ ಎಷ್ಟು ಮಂದಿ ನೋಡಿದೆ ಹುಡುಗಿಯರ್ನ, ಒಬ್ರದ್ದು ಮಾರಿ ಸರಿ ಇಲ್ಲ, ಇನ್ನೊಬ್ರದ್ದು ತಲಿ ಸರಿ ಇಲ್ಲ, ಮತ್ತೊಬ್ರದ್ದು ಮೂಗು ಸರಿ ಇಲ್ಲ. ಆದ್ರೆ ನೀ ನೋಡಿ ಎಷ್ಟು ಚಂದ ಇದ್ದಿ. ಆ ಬೇಲೂರು ಶಿಲಾಬಾಲಿಕೆಯನ್ನು ಮೂರ್ತಿಯನ್ನು ಕೆತ್ತಾರಲ್ಲ, ಮೋಸ್ಟ್ಲಿ ನೀನ ಮಾಡಲ್ ಆಗಿದ್ದಿ ಕಾಣಿಸ್ತದ. ಈಗಿನ ಕಾಲದ ಎಲ್ಲ ಈ ಗಂಡಸೂರು ರಸಿಕರು ಏನಿದ್ದಾರಲ್ಲ, ಆ ಕಲ್ಲಿಗೆ ಹೋಗಿ ಐ ಲವ್ ಯು ಅನ್ಬೇಕು. ಆದ್ರೆ ನನಗೆ ನೀ ಸಿಕ್ಕಿ ಅದ್ರ ಮಾಡಲ್. ಐ ಲವ್ ಯು. ನಮ್ಮ ಅಮ್ಮರ್ ಕಣಾತಿರ್ರಿ ಇವತ್ತು. ಮತ್ತು ಮಾವನ್ನ ಲಗ್ನಗುದು. ಓಕೆ. ಈಗೇನ್ ಕುರಿ ನೀವು? ಈಗ ನಾನು ಪಕ್ಕದ ಹುಡುಗ ನಿನಗೆ ಪ್ರಪೋಸ್ ಮಾಡಕ್ಕೆ ಅಂತ ಡೈಲಾಗ್ ಕೇಳ್ಕೊತಿದ್ದೆ. ತಗೊಳ್ಳಿ ಸರ್. ನೆಕ್ಸ್ಟ್ ಬಾ ಮಾಲ್ತಿ ಬಾ. ಈಗ ಎಲ್ಲಿ ಕರ್ಕೊಂಡೋದ್ರಿ ಸರ್? ಪಾರ್ಕ್ ಲೈಕ್ ಆಗ್ತದಿಲ್ಲ? ಮತ್ತೆ ನಾವು ಪಾರ್ಕಿಗೆ ಹೋಗಿವಿ. ನಾನು ಪಾರ್ಕ್ ಮಾಲಿ ಸರ್. ತಮ್ಮ ಇಲ್ಲೊಂದು ಸ್ವಲ್ಪ ಕಸ ಹೊಡಿ. ಇಲ್ಲೊಂದು ಸ್ವಲ್ಪ ಕಸ ಹೊಡಿ. ಆ ಬೆಂಚ್ ವರ್ಸ್ ನಾವು ಇಬ್ರು ಕೂಡ್ಬೇಕು. ನೀನು ಕೂತ್ಕೋ. ನಾನು ಹುಲ್ ಕೇಳ್ತೀನಿ, ಇಲ್ಲಿ ಕೂತ್ಕೊ. ನೋಡಿ, ಈ ಹುಲ್ಲು ಕೇಳೋರು ಇವರು ಎಲ್ಲ ಕಣ್ಣು ಹಾಕ್ತಾರ ನಮ್ಮ ಪ್ರೀತಿಗೆ ಅಂತ ನೀ ಏನು ಆತಂಕ ಪಡ್ಕೋಬೇಡ. ಅವ ಎಷ್ಟು ಕಣ್ಣು ಹಾಕ್ತಾನ ಅಷ್ಟು ನಮ್ಮ ಸಂಸಾರ ಚಲೋ ಆಗ್ತದೆ. ಇಂಥ ದರಿದ್ರ ನಮ್ಮ ಕಣ್ಣು ಬೀಳ್ತಿರ್ಬೇಕು. ನನ್ನ ಕೆಲಸ ಮುಗಿತು, ನಾನು ಹೋಗ್ತೀನಿ. ನೋಡು, ಸಂಸಾರ, ಬದುಕು, ಪ್ರೀತಿ, ವಿಶ್ವಾಸ ಇದ್ರಾಗ ನಿನಗೆ ಎಷ್ಟು ನಂಬಿಕೆ ಅದನೋ ನನಗೂ ಅಷ್ಟ ನಂಬಿಕೆ ಅದ. ಸೊ ನಾವಿಬ್ರು ಗಟ್ಟಿಯಾದ ಚಂದೊಂದು ಬದುಕು ತೋರಿಸೋಣ, ಮಂದಿಗೆ ಬೆಸ್ಟ್ ಉದಾಹರಣೆ ಆಗೋಣ. ಅದಕ್ಕೆ ಜೋಡಿ ನಂಬರ್ 1 ನಾವು ಆಗಿ ತೋರಿಸ್ತೇವೆ. ಒಪ್ತಿ ಹೋದಲ್ಲ? ಥ್ಯಾಂಕ್ ಯು. ಐ ಲವ್ ಯು. ಥ್ಯಾಂಕ್ ಯು. ಯಶವಂತ್ ಸರ್, ಈಗ 4 ಜನನು ಒಟ್ಟಿಗೆ ಬಂದ್ರು, ಏನ್ ಮಾಡ್ತೀರಿ? ಎಲ್ಲ ರೆಡಿ. ಅಲ್ಲ, ನನ್ನ ಹೀರೋಯಿನ್ ಮಾಡ್ತೀನಿ ಅಂತ ಅಲ್ಲಿ ಕಸ ಗುಡ್ಸಕ್ ಕರ್ಕೊಂಡು ಹೋಗಿದ್ದೀನಿ ನೀನು? ಇಲ್ಲ ಹಂಗೆಲ್ಲ ಏನ್ ಮಾಡಂಗಿಲ್ಲ. ನೋಡು, ಕಸ ಗುಡ್ಸೋದು ರೋಲ್ ಚಂದ ಇರ್ತದ. ಎಂತ ಕಸ ಗುಡ್ಸೋ ತಿರುಗಿ ಬಂದಿದ್ರು ಆಂಕರ್ ಆಗ್ಯಾನೀಗ. ನೀನು ಕಸ ಗಡ್ಸುತ್ತ ಹೋಗೋ ಮುಂದೆ ಹೀರೋಯಿನ್ ಆಗ್ತಿ. ಬೇಕಾದ್ರೆ ಅಕ್ಕಿನೂ ಕೇಳಿ. ಹೆಣ್ಮಕ್ಳು ಕೋಪ ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ. ಒಳ್ಳೆ ಪ್ರಪೋಸ್ ಆಯ್ತು. ಈಗ ಒಂದು ಸಾಂಗ್ ಬರುತ್ತೆ, ಒಂದು ಡ್ಯಾನ್ಸ್. ಅದು ಮಾಡುವಾಗ ಅಂತ
ಜೀವ ಹೂವು ನಿಜವಾಗ್ಲೂ ಸರ್ ದೇಶಪಾಂಡೆ ಸರ್ಗೆ ಒಂದು ಜೋರಾದ ಚಪ್ಪಾಳೆ ಬರಲೇಬೇಕು. ಥ್ಯಾಂಕ್ ಯು ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ, ಥ್ಯಾಂಕ್ ಯು. ಶಾಲೆಯಲ್ಲಿದ್ದಾಗಲೇ ತುಂಟ ಅನ್ನೋದನ್ನ ಇವರು ಪ್ರೂವ್ ಮಾಡಾಯ್ತು. ಈಗ ಒಂದು ಕುತೂಹಲದ ಪ್ರಶ್ನೆ ಸರ್, ಈಗ ನಾವೆಲ್ಲ ಸ್ಕೂಲ್ಗೆ ಹೋಗ್ಬೇಕು ಅಂತಂದಾಗ ಬುಕ್ಸ್ನೆಲ್ಲ ಬ್ಯಾಗು ಎಲ್ಲ ಇಟ್ಕೊಂಡು ಹೋಗ್ತಾ ಇದ್ವಿ ನಾವು, ನೀವೆಲ್ಲ ಮಾರ್ಕೊಂಡ್ಬಿಡ್ತಿದ್ರಂತಲ್ಲ, ಹೇಗೆ ಹೋಗ್ತಿದ್ರಿ ನೀವು? ನಮ್ಮ ತಂದೆ ಅವಾಗ RMSನೊಳಗೆ ಕೆಲಸ ಮಾಡ್ತಿದ್ರು, ಪೋಸ್ಟಲ್ ಡಿಪಾರ್ಟ್ಮೆಂಟ್ನಾಗ ರೆಗ್ಯುಲರ್ ಟೂರಿಗೆ ಹೋಗ್ತಿದ್ರು ಅವ್ರು ಟೂರಿಗೆ ಹೋದಾಗ ಅಲ್ಲಿಂದ ಒಂದು ಅಲ್ಯೂಮಿನಿಯಂ ಬಾಕ್ಸ್ ತಂದಿದ್ರು ನಂಗೆ. ಅದನ್ನ 10ನೇ ಇದ್ದಾಗ ತಂದ್ರೆ, ಹಿಂಗಾಗಿ ಮುಂದೆ ಮಾರ್ಲಿಕ್ಕೆ ಅವಕಾಶ ಆಗಲಿಲ್ಲ. ಸೊ 1981ನೇ ಇಸ್ವಿ ಒಳಗೆ ಆ ಅಲ್ಯೂಮಿನಿಯಂ ಬಾಕ್ಸ್ ನಂದು ಟ್ರಂಕ್ ಅಂತಿದ್ವಿ ನಾವು, ಟ್ರಂಕ್ ಸ್ಕೂಲ್ ಟ್ರಂಕ್ ನಾ ತೊಗೊಂಬರ್ತಿದ್ದೆ. ಆ ಟ್ರಂಕ್ ಅದ ನನ್ನ ಕಡೆ. ಇನ್ನು ನನ್ನ ತಳಗ 3 ಮಂದಿ ತಮ್ಮಂದ್ರು. ಒಬ್ಬ ಪ್ರಸನ್ನ ದತ್ತ, ನನಗಿಂತ 2 ವರ್ಷ ಸಣ್ಣವ, ಅವನಿಗಿಂತ 2 ವರ್ಷ ಸಣ್ಣವ ಪ್ರಹ್ಲಾದ್ ಸರ್ ದೇಶಪಾಂಡೆ, 4ನೇದವ ಗೋಪಾಲ್ ಸರ್ ದೇಶಪಾಂಡೆ. ಸೊ ಎಲ್ಲರೂ ತಮ್ಮ 8ನೇ 9ನೇ 10ನೇ ಆ ಟ್ರಂಕ್ನಾಗ ಮುಗಿಸ್ಯಾರ. ನಂದು ಆದ್ಕೊಳ್ಳಿ ಅವ್ರಿ, ಅವ್ರದ್ದು ಬಳುವಳಿಯಾಗಿ ಹೋಗಿದೆ ಸರ್, ಅದು ಬಳುವಳಿಯಾಗಿದೆ. ಓಕೆ, ಟ್ರಂಕ್ ಹೇಳ್ತಾ ಇದ್ರು ಇವರು. ಆ ಟ್ರಂಕ್ ನಾವೆಲ್ಲರೂ ಇಲ್ಲಿ ನೋಡೇ ಬೇಡ ಅಲ್ವಾ? ತಗೊಂಡ್ ಬನ್ನಿ ಟ್ರಂಕ್ ನ ಪ್ಲೀಸ್. ನಿಮ್ಮ ಅಪರೂಪದ ವಸ್ತು ಸರ್ ಇದು, ಅಮೂಲ್ಯವಾದಂತ ವಸ್ತು. ನನ್ನ ಟ್ರಂಕ್ ಇದ್ರಾಗ ಇನ್ನು ಪುಸ್ತಕ ಎಲ್ಲ ಮಾರಿದ್ದೆ ನಾ. ಸೊ ಹೆಂಗಾದ್ರೆ ಪುಸ್ತಕ ಇಲ್ಲ. ಆದ್ರೆ ನಾ ದೊಡ್ಡವಂದ್ಮೇಲೆ ನಾ ಬರ್ಲಿಕ್ಕೆ ಶುರು ಮಾಡಿದೆ. ನಾನು ನಾಟಕ ಬರೀತಿದ್ದೆ, ಸಿನಿಮಾ ಬರೀತಿದ್ದೆ, ಸಿನಿಮಾ ಸ್ಕ್ರಿಪ್ಟ್ ಬರೀತಿದ್ದೆ, ಸೀರಿಯಲಿಗೆ ಬರ್ದೇನೆ, ಎಲ್ಲ ಮಾಡ್ತಿದ್ದೆ. ಸೊ ಅವು ಪ್ರಿಂಟ್ ಆಗಿದ್ದ ಪುಸ್ತಕವ ಇದ್ರಾಗ ಅವನ್ ತೋರಿಸ್ತೇನೆ ನಾನು. ತೋರಿಸಿ ಸರ್. ಇದು ರಾಮ ಶ್ಯಾಮ ಭಾಮ ಫಿಲ್ಮ್ ಸ್ಕ್ರಿಪ್ಟ್. ಇದು ಆಲ್ ದಿ ಬೆಸ್ಟ್ ಅಂತ ನನ್ನ ಲಲಿತ್ ಲೇಖನಗಳು. ಅನಂತ್ ಕುಮಾರ್ ಬಗ್ಗೆ ಅವ್ರ ಬಯೋಗ್ರಫಿ ಬರೆದಿದ್ದೆ ನಾನು. ಸೊ ಇದು ನನ್ನ ಲಲಿತ ಪ್ರಬಂಧಗಳು. ಗಿರ್ಮಿಟ್. ನಾ ಬರೆದ 10 ನಾಟಕಗಳನ್ನ ಕರ್ನಾಟಕ ಸರ್ಕಾರದ ಕುವೆಂಪು ಭಾಷಾ ಭಾರತಿ ಪ್ರಕಾಶನದವ್ರು ಪ್ರಕಾಶನ ಮಾಡ್ಯಾರ. ಸೊ ಅದರ್ ಕಾಪೀಸ್ ಇವು. ಸರ್ ದೇಶಪಾಂಡೆ ಸರು ಕಲಾವಿದ್ರು ಅಷ್ಟೇ ಅಲ್ಲ, ಅವರೊಬ್ಬ ಒಳ್ಳೆ ಬರಹಗಾರ ಅನ್ನೋದು ಎಲ್ಲರಿಗೂ ಗೊತ್ತು. ಅದಕ್ಕೆ ಇದೇ ಸಾಕ್ಷಿ. ಜೋರಾದ ಚಪ್ಪಾಳೆ ನಮ್ಮೆಲ್ಲರ ಕಡೆಯಿಂದ ಬರಲೇಬೇಕು. ಐ ಥಿಂಕ್ ರಾಮಶ್ಯಾಮ ಭಾಮ ಈ ಡೈಲಾಗ್ ಎಲ್ಲರಿಗೂ ಗೊತ್ತು ಅನ್ಸುತ್ತಲ್ವಾ? ಇಲ್ಲ ಅದು ನೋಡ್ತಿದ್ರೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಸರ್. ರಾಮಶ್ಯಾಮ ಭಾಮದೊಂದು ಡೈಲಾಗ್ ಸುಮ್ಮನೆ ಹಂಗೆ ಸರ್, ಕಮಲ್ ಹಾಸನ್ ಸರ್ಗೆ ಹೇಳ್ದಂದು ಮುಂದೆ ಐ ಥಿಂಕ್ ಕಮಲ್ ಹಾಸನ್ ಸರ್ ನಮ್ಮ ಭಾರತೀಯ ಚಿತ್ರರಂಗದ ಮೇರು ಕಲಾವಿದರು. ಅಂತಹ ಮೇರು ಕಲಾವಿದರಿಗೆ ಸಂಭಾಷಣೆಯನ್ನು ಬರೆದು ನರೇಟ್ ಮಾಡುವಂಥ ಇಂಥ ಒಂದು ಮೇರು ಕಲಾವಿದರು ನಮ್ಮ ವೇದಿಕೆಯಲ್ಲಿರೋದು ನಮ್ಮ ಸೌಭಾಗ್ಯ ಅಂತ ಹೇಳ್ಬೋದು. ಇಂಥ ಕಲಾವಿದರಿಗೆ ನಾವೆಲ್ಲರೂ ಎದ್ದು ನಿಂತು ಚಪ್ಪಾಳೆಯನ್ನು ಕೊಡಬೇಕು ಹಾಗೂ ಗೌರವವನ್ನು ಸೂಚಿಸಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮೇಡಮ್. ಈ ಲೇಖಕರದು ಒಂದು ಕೆಟ್ಟ ಚಟ ಇರ್ತದೆ, ನಮ್ಮ ಪುಸ್ತಕಗಳನ್ನು ಮಂದಿಗೆ ಮುಟ್ಟಿಸ್ಬೇಕಂತೇಳಿ. ಸೊ ಬಂದಿರೋಂಥ ಇನ್ಸ್ಪೆಕ್ಟರ್ಸ್ಗೆ, ಪ್ರಿನ್ಸಿಪಾಲ್ ಮೇಡಮ್ಗೆ, ನಿಮಗೆ ಒಂದೊಂದು ಪುಸ್ತಕ ಕೊಡ್ಬೇಕಂತ ಮಾಡೇನು ಮೇಡಮ್. ಎಸ್ ಸರ್. ಅವ್ರು ಓದ್ತಾ ಇದ್ದಂಥ ಕಾಲದಲ್ಲಿ ಹಿಡ್ಕೊಂಡು ಹೋಗ್ತಾ ಇದ್ದಂಥ ಈ ಟ್ರಂಕ್ ಒಳಗಡೆ ಅವರೇ ಬರೆದಂಥ ಪುಸ್ತಕಗಳನ್ನ ತಗೊಂಡು ಈ ವೇದಿಕೆ ಮೇಲೆ ಕೊಡ್ತಾ ಇದ್ದಾರೆ. ಎಷ್ಟು ಖುಷಿ ಆಗ್ತಿದೆ ಅಂದರೆ ಸರ್, ಥ್ಯಾಂಕ್ ಯು ಸೋ ಮಚ್. ಈಗ ಈ ವೇದಿಕೆ ಮೇಲೆ ಆಟ ಆಡುವಂತ ಸಮಯ. ಆಟ ಆಡೋದಕ್ಕೆ ರೆಡಿ ಇದ್ದೀರಾ ಇಬ್ರು? ಇವ್ರ ಜೊತೆ ಸಾಥ್ ಕೊಡೋದಕ್ಕೆ ಇನ್ನೊಂದು ಜೋಡಿ ನಮ್ಮ ವೇದಿಕೆಗೆ ಬರ್ತಾ ಇದೆ. ಸೊ ಲೆಟ್ಸ್ ವೆಲ್ಕಮ್ ನಮ್ಮ ಸುಲ್ತಾನಪುರದ ಹುಲಿ ಜೋಡಿ ಸದಾನಂದ ಹಾಗೂ ನೇತ್ರಾವತಿ. ಆಟದ ಹೆಸರು ಚಿತ್ರ ವಿಚಿತ್ರ.
ಒಂದು ಜೋಡಿ ಆ ಬೋರ್ಡ್ ಹತ್ರ ನಿಂತಿರುತ್ತೆ, ಇನ್ನೊಂದು ಜೋಡಿ ಈ ಬೋರ್ಡ್ ಹತ್ರ ನಿಂತಿರುತ್ತೆ. ಓಕೆ, ಅದರಲ್ಲಿ ಒಬ್ರು ಹೋಗಿ ಅಲ್ಲಿ ಚಿತ್ರವನ್ನ ಬಿಡಿಸ್ಬೇಕಾಗತ್ತೆ. ಓಕೆ, ನಾವು ಒಂದು ಸಿನಿಮಾ ಹೆಸರನ್ನ ನಿಮಗೆ ಹೇಳ್ತೀವಿ. ಓಕೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ನೀವಲ್ಲಿ ಚಿತ್ರಗಳನ್ನ ಬರಿಬೇಕಾಗತ್ತೆ. ಆ ಚಿತ್ರವನ್ನ ನೋಡಿ ನಿಮ್ಮ ಪಾರ್ಟ್ನರ್ ಅದನ್ನ ಕಂಡು ಹಿಡಿಬೇಕಾಗತ್ತೆ. ಈ ಕಡೆ ಸದಾನಂದ್ ಅವರೇ ನೀವ್ ಹೋಗಿ ಬರಿತೀರಾ. ಓಕೆ, ನೇತ್ರ ಅವರು ಗೆಸ್ ಮಾಡ್ತಾರೆ. ಆ ಕಡೆ ಮಾಲತಿ ಅಮ್ಮ ಹೋಗ್ಬಿಟ್ಟು ಬರೀತಾರೆ. ಸರ್ ನೀವ್ ಗೆಸ್ ಮಾಡ್ಬೇಕು. ಓಕೆನಾ? ಹೇಳ್ಬೇಡಿ, ಬರೀ ಚಿತ್ರನೇ ಬರಿಬೇಕು. ಬರೀ ಚಿತ್ರನೇ ಬರಿಬೇಕು, ಇನ್ನೇನು ಬರೆಯಂಗಿಲ್ಲ. ಸದಾನಂದ ಅವರು ಹಾಗೆ ಮಾಲತಿ ಅಮ್ಮಗೆ ಕೊಟ್ಟಿರುವಂತ ಮೊದಲನೇ ಚಿತ್ರದ ಹೆಸರು. ನಿಮ್ಮ ಆಟದ ಸಮಯ ಈಗ ಶುರು. ಇದೇನೋ ಚಾಪೆ ಹಸ್ತ ಸದಾನಂದ ಬೋರ್ಡ್ ಅಂತ ಸಿನಿಮಾ ಐತೇನಾ? ನೀವು ಗೆಸ್ ಮಾಡಿ ಏನದು? ಗಂಡ ಹೆಂಡತಿ. ಸಿನಿಮಾ ಹೆಸರು. 10, 9, 8, 7, 6, 5, 4, 3, 2, 1. Time up. 1 ನಿಮಿಷ. ಹೇಳಿ ನೇತ್ರ, ಗೊತ್ತಾಯ್ತಾ? ಮಂಡ್ಯ. ಅದ ಸಿನಿಮಾ ಐತೆ. ಅದೆಲ್ಲ ಹೇಳಂಗಿಲ್ಲ. ಕೋತಿಗಳು ಸರ್. ಇನ್ನು ಇರಿ ಸರ್. ಇದೇನಿರ್ಬೋದು ಸರ್? ರಾಮ ಶ್ಯಾಮ ಬಾಮ ಅಂತ ಹೇಳಿದೆ 3 ತರದಲ್ಲಿ. ರಾಮ ಶ್ಯಾಮ ಬಾಮ ಅನ್ಕೊಂಡ್ರಂತೆ. ನಾವು ಕೊಟ್ಟಂತ ಮೊದಲನೇ ಆಪ್ಷನ್ ಕೋತಿಗಳು ಸರ್, ಕೋತಿಗಳು. ಅಲ್ಲ ಸದಾನಂದ, ಆ ಮರ ನೀನಪ್ಪ ಮಲಗಿಸ್ಬಿಟ್ಟಿದೀಯ ನೀನು? ಮೇಡಮ್ ಇದು ಕೋತಿಗಳು ಮೇಡಮ್, 3 ಕೋತಿಗಳಲ್ವಾ? ಕೋತಿಗಳು ಸರ್, ಕೋತಿಗಳು. ಅಲ್ಲೇನು ಹಾಸಿಗೆ ಗೊತ್ತಾಗಿಲ್ಲ. ಆಗ ಆಕೆ ಕೆಟ್ಟದನ್ನ ನೋಡಲ್ಲ, ಕೇಳಲ್ಲ, ಮಾತಾಡಲ್ಲ. ಅದೇ ಮೇಡಮ್, ಅದ್ರ ಸಿಂಬಲಿಕ್ ಆಗಿ ಕೋತಿಗಳಂತ ಗೊತ್ತಾದ್ರೆ ಹೆಸರು ಬರುತ್ತೆ ಅಂತ ಹೇಳಿದೆ. ಓಕೆ, ಈಗ 2ನೇ ಅವಕಾಶ ನೋಡೋಣ. ನಿಮ್ಮ ಆಟದ ಸಮಯ ಈಗ ಶುರು. ಕಮಾನ್ ಮಾಲ್ತಿ ಮೇಡಮ್. ಬೇರೆ ಗ್ರಹಕ್ಕೆ ಇದು ಏಲಿಯನ್ ಹೋಗ್ತಾ ಇರೋದು. ಕರೆಕ್ಟಾ ಸದಾ? ಒಂದು ಮೊಟ್ಟೆ ಕತೆ. ಸಮಯ ಮೀರ್ತಾ ಇದೆ, ಬೇಗ ಬೇಗ ಬರಿ. ಇನ್ನೊಂದ್ ಸ್ವಲ್ಪ ಟ್ರೈ ಮಾಡ. ಒಂದು ಮುತ್ತಿನ ಕತೆ. ಯಾವ ರೀತಿ ಕಂಡಿಡಿದ್ರಿ? ಇದು ಏನಿದು ಮೇಡಮ್? ಇದು ಒಂದ, ಇದು ಮುತ್ತು, ಇದು ಒಂದಂತೆ. ಯಾವ ಸೀಮೆ ಮುತ್ತು? ಸಗಣಿ ಬೆರಣಿ ಇದ್ದಂಗೈತೆ. ಅದು ಒಂದಿರ್ಬೋದಂತ ಗೆಸ್ ಮಾಡಿದ್ದಾರೆ. ಆ ಮುತ್ತು ಹಿಂಗ ಕಪ್ಪೆ ಚುಪ್ಪು. ನಾವು ಕೊಟ್ಟಂತ ಚಿತ್ರದ ಹೆಸರು ಒಂದು ಮುತ್ತಿನ ಕತೆ. ಬ್ರಿಲಿಯಂಟ್ ಇದ್ದೀರಾ ನೇತ್ರ, ಸಖತ್ತಾಗಿ ಕರೆಕ್ಟ್ ಆಗಿ ಗೆಸ್ ಮಾಡಿದ್ದಾರೆ ನೇತ್ರ ಅವರು. ಅವರಿಗೆ 2 ಪಾಯಿಂಟ್ಗಳು ಸಿಗ್ತಾ ಇದೆ. ಓಕೆ, ನಿಮ್ಮ ಆಟದ ಸಮಯ ಈಗ ಶುರು. ಬಾಕ್ಸ್. ಸರ್ ಗೊತ್ತಾಯ್ತಾ? ಗೆಸ್ ಮಾಡ್ತಾರೆ, ಹೇಳಿ ಸರ್. ಆಪರೇಷನ್ ಡೈಮಂಡ್ ರಾಕೆಟ್. ಆಪರೇಷನ್ ಡೈಮಂಡ್ ರಾಕೆಟ್. ಸೊ ಈಗ ಸರ್ದೇಶ್ ಪಾಂಡೆ ಜೋಡಿ ಅವರು ಇದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಸಖತ್ತಾಗಿ ಸ್ಪೋರ್ಟಿವ್ ಆಗಿ ಎರಡೂ ಜೋಡಿಗಳು ಆಟ ಆಡಿದ್ದಾರೆ. ಇವರು 2 ಪಾಯಿಂಟ್ಸ್ ನ ತಗೊಂಡಿದ್ದಾರೆ, ಇವರು 1 ಪಾಯಿಂಟ್ ನ ತಗೊಂಡಿದ್ದಾರೆ. ಸೊ ಜೋರಾದ ಚಪ್ಪಾಳೆ ಬರ್ಲಿ ಸರ್ದೇಶ್ ಪಾಂಡೆ ಜೋಡಿಗಳಿಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹೇಳಿ, ಇವತ್ತು ಸ್ಕೂಲ್ ರೌಂಡ್ಗೆ ನೀವಿಬ್ರು ಯಾವ ರೀತಿ ಪ್ರಿಪೇರ್ ಆಗಿ ಬಂದಿದ್ದೀರಾ? ಏನೇನು ಹೋಮ್ ವರ್ಕ್ ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದೀರಾ? ನಾ ಏನು ಹೋಮ್ ವರ್ಕ್ ಮಾಡಿಲ್ರಿ ಮೇಡಮ್. ಮಾಡಿಲ್ರಿ. ಸದಾ ನೀನೇನು ಹೋಮ್ ವರ್ಕ್ ಮಾಡ್ಕೊಂಡ್ ಬಂದಿದ್ದೆ ಹೇಳಿ ಸದಾ? ನಾನೇ ಮಾಡಿಲ್ರಿ, ಅವ್ರೇನ್ ಮಾಡ್ತಾರ? ಸ್ಕೂಲ್ಗೆ ಏನ್ ರೆಗ್ಯುಲರ್ ಸ್ಟೂಡೆಂಟ್ ಅಂತ ಒಂದಿನೂ ತಪ್ಪಿಸ್ಕೊತಿರ್ಲಿಲ್ವಂತೆ? ಒಂದಿನ ಹೋಗ್ತಾನೆ ಇರ್ಲಿಲ್ಲ. ಇನ್ನೆಲ್ಲಿ ಹೋಯ್ತಿದ್ದೆ? ಸುಮ್ಮನೆ ತಿರುಗಾಡ್ತಾ ಇದ್ದೆ ಸರ್ ಊರಲ್ಲಿ. ಅಂದ್ರೆ ಮೇಸ್ಟ್ರು ನೋಡಿದ್ರೆ ಒಂಥರ ಭಯ ನನಗೆ. ಯಾಕೋ? ಸಿಕ್ಕಾಪಟ್ಟೆ ಭಯ ಸರ್. ಅಂದ್ರೆ ನಿಜವಾಗ್ಲಿ ಬೆಂಗಳೂರಲ್ಲೆಲ್ಲ ಸ್ಕೂಲ್ ನೋಡಿದ್ರೆ 8 ಗಂಟೆ 9 ಗಂಟೆ ಆದ್ರೆ ಸ್ಕೂಲ್ ವ್ಯಾನ್ಗಳು ಬರ್ತವೆ. ನಮ್ದೆಲ್ಲ ಹಂಗಿರ್ಲಿಲ್ಲ ಮೇಡಮ್. ನಮ್ ಕರ್ಕೊಂಡು ಹೋಗಕ್ಕೆ ಮೇಸ್ಟ್ರೇ ಬರೋರು ಮನೆಗೆ. ಹೇಳ್ಕೊರ್ಲಿ ಅವನ ಅಲ್ಲೆಲ್ಲ ನೋಡಿ ತಗೋರಿ ಅವ್ನ ಅಂತ 4 ಮಂದಿ ಹೆಗಲ ಮೇಲೆ ಹತ್ತಿಸ್ಕೊಂಡು ಹೋಗಿ ಸ್ಕೂಲಲ್ಲಿ
ಇಡೋರು ನಮ್ಮನ್ನ. ಸ್ಕೂಲ್ಗೆ ಹೋಗಿಲ್ಲ ಆದ್ರೂ 10ನೇ ಕ್ಲಾಸಲ್ಲಿ ಮ್ಯಾಥ್ಸ್ ಅಲ್ಲಿ ಸಿಕ್ಕಾಬಟ್ಟೆ ನಂಬರ್ ತಗೊಂಡಿದ್ದಂತಲ್ಲಪ್ಪ, ಹೆಂಗೆ? ಯಾರು ತಗೊಂಡಿಲ್ಲ ಸರ್. ನೀನು? ನಾನೇ ಒಬ್ಬನೇ ತಗೊಂಡಿದ್ದು. ಸ್ಕೂಲ್ಗೆ ಹೋಗದೆ ಹೋದ್ರು ಅಷ್ಟು ತಗೊಂಡಿದ್ದ? ಸ್ಕೂಲ್ಗೆ ಹೋಗಿ SSLCಗೆ ಹೊರಟೆ. ಸ್ಕೂಲ್ಗೆ ಎಷ್ಟು ತಗೊಂಡಿದ್ದಪ್ಪ? 2 ಮಾರ್ಕ್ಸ್ ತಗೊಂಡಿದ್ದೆ 100ಕ್ಕೆ. ಇಡೀ ಕರ್ನಾಟಕ ಜನತೆ ನೋಡಿ ಸದಾನಂದ ತಗೊಂಡ್ರಂತ ಮಾರ್ಕ್ಸ್ ಕಾರ್ಡ್. ಕನ್ನಡಕ್ಕೆ 125ಕ್ಕೆ 44 ಪಾಸಿಂಗ್ ಮಾರ್ಕು, 51 ತಗೊಂಡಿದ್ದಾರೆ. ಪರವಾಗಿಲ್ಲ, ನಮ್ಮ ಕನ್ನಡದ ಕುವರ. ಆಮೇಲೆ ದ್ವಿತೀಯ ಭಾಷೆ ಇಂಗ್ಲಿಷಲ್ಲಿ 30 ತಗೊಂಡಿದ್ದಾರೆ, 5 ಮಾರ್ಕ್ಸ್ ಕಮ್ಮಿ ತಗೊಂಡಿದ್ದಾನಲ್ಲ. ಅದು ಅಕ್ಕಪಕ್ಕದವ್ರದ ಆಶೀರ್ವಾದ ಮೇಡಮ್. ಹಿಂದಿ 30, ಗಣಿತ 2. ಸೊ ಟೋಟಲ್ ಎಷ್ಟು? ಟೋಟಲ್ 242. ಅಲ್ಲಲ್ಲ, ಫೇಲ್ ಆಗಿದ್ ಸರ್ಟಿಫಿಕೇಟ್ ನೀನ್ ಭದ್ರವಾಗಿ ಇಟ್ಕೊಂಡಿದ್ಯಲ್ಲ. ಐ ಲೈಕ್ ಇಟ್. ಓದಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ, ಸ್ಕೂಲಿಗೆ ಹೋಗ್ತಾ ಇರಲಿಲ್ಲ. 10th ಮಾರ್ಕ್ಸ್ ಕಾರ್ಡ್ ನೋಡಿದ್ರೆ ಈ ತರ ಫೇಲ್ ಆಗಿದೆ. ಯಾವ ಟೈಮ್ ಅಲ್ಲಿ ನೀವು ಡಬಲ್ ಗ್ರಾಜುಯೇಟ್ ಆದ್ರಿ ಹೇಳಿ? ಅಂದ್ರೆ SSLC ಫೇಲ್ ಆದೆ ಮೇಡಮ್. ನಾವೆಲ್ಲ ಬಡೂರ್ ಮನೆ ಅಲ್ವಾ, ಮೇಕೆ ಆಡ್ ಕಾಯಕ್ಕೆ ಕಳಿಸ್ಬಿಟ್ರೆ, ನಮ್ಮ ಮೇಕೆ ಕಾಯಕ್ಕೆ ಕಳಿಸಿದ್ರು ಮನೇಲಿ. ತುಂಬಾ ಕಷ್ಟ ಇತ್ತು ಊಟಕ್ಕೆ ಗಿಟ್ಟಕ್ಕೆಲ್ಲ. ಆಮೇಲೆ ಮನೇಲೆಲ್ಲ ಕೂಲಿ ಕೆಲ್ಸಕ್ಕೆ ಹೋಗೋರು, ಬಹಳ ಕಷ್ಟ ಅನುಭವಿಸ್ತೆ. ಫೇಲ್ ಆಗಿದ ಅವಮಾನಗಳನ್ನ ಅನುಭವಿಸ್ತೆ ನಾನು ಅಲ್ಲಿ. ಸುಮ್ನೆ ಚುಚ್ಚು ಮಾತಾಡೋದು, ಗಣಿತಕ್ಕೆ 2 ಮಾರ್ಕ್ಸ್ ತಗೊಂಡಂತ. ಹಂಗಾಗಿ ಅವಾಗ ತುಂಬಾ ಅನುಭವಿಸ್ತೆ. ಹೆಂಗೋ ಅಕ್ಟೋಬರ್ಗೆ ಜಸ್ಟ್ ಪಾಸ್ ಆದೆ ಮೇಡಮ್. ಅಲ್ಲಿಂದ PUCಗೆ ಓದೋ ಛಲ ಹುಟ್ಟಿತು. PUC ತುಂಬಾ ಕಾನ್ಫಿಡೆಂಟ್ ಆಗಿ ಈ ಕಷ್ಟಗಳನ್ನೆಲ್ಲ ನೆನ್ಪಿಟ್ಕೊಂಡು ಓದಿ ಅದು ಫಸ್ಟ್ ಕ್ಲಾಸು, ಡಿಗ್ರಿ ಡಿಸ್ಟಿಂಕ್ಷನ್ ಮತ್ತು B.Ed ಡಿಸ್ಟಿಂಕ್ಷನ್. ಜೊತೆಗೆ ಇದು ಪ್ರೇರಣೆ ಶ್ವೇತಾ. ಈ ನಡುವೆ ಅನೇಕ ಸರ್ತಿ ನಾವು ಪೇಪರ್ಗಳಲ್ಲಿ ಓದ್ತೀವಿ, ಟಿವಿಲಿ ನ್ಯೂಸ್ ಬರ್ತಾ ಇರುತ್ತೆ. ಮಕ್ಕಳು ಯಾವುದೋ ಒಂದು ಕ್ಲಾಸಲ್ಲಿ ಫೇಲ್ ಆದ್ವಿ ಅಂತನೋ, ಕಡಿಮೆ ಮಾರ್ಕ್ಸ್ ತೊಗೊಂಡ್ವಿ ಅಂತನೋ ಆತ್ಮಹತ್ಯೆ ಮಾಡ್ಕೊಳ್ಳೋಷ್ಟು ಕುಗ್ಗಿ ಹೋಗ್ತಾರೆ. ಹೌದು. ಈ ಥರದ್ದಿರುವಾಗ 10th ಅಲ್ಲಿ 2 ತಗೊಂಡವನು ಡಬಲ್ ಗ್ರಾಜುಯೇಟ್ ಅನ್ನೋದು ಒಂದು ಭಾಳ ದೊಡ್ಡ ಪ್ರೇರಣೆ. ಹೌದು. ಬರೀ ಕಲಾವಿದನಾಗಿ ಮಾತ್ರ ಅಲ್ಲ, ಒಬ್ಬ ವ್ಯಕ್ತಿಯಾಗಿ ಪರಿಶ್ರಮಕ್ಕೆ ಯಾವಾಗಲೂ ಫಲ ಇರುತ್ತೆ. ವೆರಿ ಗುಡ್ ಕಣಪ್ಪ, ವೆರಿ ಗುಡ್ ಸದಾನಂದ, ಪ್ರೌಡ್ ಆಫ್ ಯು. ನೇತ್ರ, ನೀವು ಸದಾ ಅವ್ರನ್ನ ಈಗಿಂದ ನೋಡ್ತಾ ಇಲ್ಲ, ತುಂಬಾ ಹಿಂದೆಯಿಂದ ಅವ್ರನ್ನ ಫಾಲೋ ಮಾಡ್ಕೊಂಡು ಬಂದಿರೋರು. ಎಷ್ಟು ಖುಷಿ ಇದೆ ನಿಮ್ಗೆ? ಅಂದ್ರೆ ಭಾಳ ಖುಷಿ ಐತ್ರಿ ಮೇಡಮ್. ಅವ್ರು ದಡ್ಡ ಅದಾರ ಅಂತ ಗೊತ್ತಿತ್ತು ನನಗೆ ಅವಾಗನು. ಎಷ್ಟು ಈಸಿಯಾಗಿ ದಡ್ಡ ಅದಾರ ಅನ್ಬಿಟ್ರಲ್ಲ. ಈಗೂನು ಅವ್ರಿಗೆ ಇಂಗ್ಲೀಷ್ ಏನು ಅಷ್ಟು ಕರೆಕ್ಟಾಗಿ ಬರಂಗಿಲ್ರಿ. ನಾನು ಇಂಗ್ಲೀಷ್ನಾಗ ಮಾತಾಡಕ್ ಕುಂತ್ರ ಕನ್ನಡದಾಗ ಮಾತಾಡ, ಏನ್ ಇಂಗ್ಲೀಷ್ನಾಗ ಮಾತಾಡ್ತೀನಿ ನೀನು ಅಂತ. ನಾ ಏನಾರು ಸಿಟ್ಟು ಬಂದು ಭಯ ಕುಂತೆ ಅಂದ್ರೆ ಇಂಗ್ಲೀಷ್ನಾಗ ಬೈದ್ ಬಿಡ್ತೇನ್ರಿ. ಒಂದ್ಸತಿ ಅವ್ರಿಗೆ ತಿಳಿಯಂಗಿಲ್ಲ, ಅದು ನನಗೆ ಪ್ಲಸ್ ಪಾಯಿಂಟ್ ಆಗ್ಬಿಡ್ತೈತ್ರಿ. ವಾಟ್ ಆರ್ ಯು ಟಾಕಿಂಗ್ ಯಾ ನಾನ್ಸೆನ್ಸ್. ಇದಿಷ್ಟ ಬೈತಿರ್ತೇನ್ರಿ, ಜಾಸ್ತಿ ಬೈಯಂಗಿಲ್ರಿ. ಫೋನಲ್ಲಿ ನಾನು ಒಂದೊಂದ್ಸರಿ ಇಂಗ್ಲಿಷ್ ಮಾತಾಡ್ತೀನಿ ಸರ್. ಹೌದಾ ಸರ್? ಅವ್ರು ಮಾತಾಡೋ ಇಂಗ್ಲೀಷ್ ಬಂದು ತಿಳಿಯಂಗಿಲ್ರಿ ನನಗೆ. ಒಂದ್ಸಲ ಫೋನಲ್ಲಿ, ಹಲೋ ಡಾರ್ಲಿಂಗ್, ಹೌ ಆರ್ ಯು? ಫೈನ್, ವಾಟ್ ಅಬೌಟ್ ಯು? ಐ ಆಮ್ ಶೂಟಿಂಗ್, ಯು ನೋ. ಯಾ ಯು ವಾಟ್ ಆರ್ ಯು ಡೂಯಿಂಗ್? ಅವ್ರು ಮಾತಾಡ್ತಿಲ್ಲ, ಇರೋ ಆನ್ಸರ್ ಕೊಡ್ಲಿ. ವಾಟ್ ಟೆಲ್ ಮಿ. I'm sleeping. You are sleeping? Yes. Why, darling? This time unning. What about it? What, darling? Sleeping? Simply. Daughter, what doing? She's playing. What? She's playing. Playing? Yes. Oh, okay. Your dad? Dad. Our dad? ಹೇಳಿ ಆನ್ಸರ್ ಕೊಡಿ. Your daddy what are doing? ಅವ್ರ ಅಪ್ಪ ಏನೋ ಮಾಡ್ತಿರ್ತಾರೆ, ನಿನ್ಗೇನಾಗಬೇಕು? ಅವ್ರ ಅಪ್ಪನ ಯಾಕೆ ಕೇಳ್ತೀಯ? ಮನೆಯಲ್ಲಿ ಇದ್ರಲ್ಲ ಸರ್, ಮಾಡ್ತಿದ್ದೆ. ಮನೇಲಿ ಎಲ್ರು ವಿಚಾರಿಸ್ಕೋಬೇಕಿರ್ರಿ. ಮಗು ಬಗ್ಗೆ ಕೇಳು. ವಾಟ್ ಡಾರ್ಲಿಂಗ್, ಯು ಹ್ಯಾವ್ ಡಿನ್ನರ್? Yes, I am mad. Which dinner? ಏನ್ ತಿಂಡಿ ಅಂತ? ಏನ್ ತಿಂಡಿ ಅಂದ್ರೆ ವಿಚ್ ಡಿನ್ನರ್? ನೀನು ನನ್ನಂಗೆ ಇಂಗ್ಲಿಷ್ ಮಾತಾಡ್ತೀಯ ಕಣ, ಸಕ್ಕತ್ತಾಗಿ. ವಾಟ್ ಡಿನ್ನರ್? ಅನ್ನ ಸಾರು. ರೈಸ್ ಸಾಂಬಾರ್ ಈಟಿಂಗ್. ನೋಡ್ಕೊಂಡು ಎಲ್ಲಿ ಮಾತಾಡ್ತೀಯ? ನೀನ್ ಬೆಂಗಳೂರಲ್ಲಿ ಇದೀಯಾ? ರೈಸ್ ಸಾಂಬಾರ್ ಈಟಿಂಗ್. Yes. So nice darling, I love you. ಮಾತಾಡ್ಲಿ ಇರು. I hate you. I don't like you. ಸದಾ ನೇತ್ರ, ಇಷ್ಟೊತ್ತು ನಿಮ್ಮ ಸ್ಕೂಲ್ ಡೇಸ್ ಬಗ್ಗೆ ಎಲ್ಲ ಮಾತಾಡ್ದು. ನಿಮ್ಮ ಶಾಲಾ ದಿನಗಳನ್ನ ಹಂಚ್ಕೊಂಡಂತ ಗೆಳೆಯರು ಬಂದಿದ್ದಾರೆ, ಅವ್ರನ್ನ ಪ್ರೀತಿಯಿಂದ ವೆಲ್ಕಮ್ ಮಾಡೋಣ. ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಸದಾನಂದ ಅವರ ಫ್ರೆಂಡ್ಸ್. ಹೇಳಿ ಸರ್, ಸದಾನಂದ ಅವ್ರ ಜೊತೆ ನಿಮ್ಮ ಸ್ಕೂಲ್ ಡೇಸ್, ಆ ನೆನಪುಗಳು. ನನ್ನ ಹೆಸರು ಬಂದು ಚೆನ್ನಪ್ಪ ಅಂತೇಳಿ. ನಾನು ಸದಾನಂದ ಗೆಳೆಯ ಅನ್ನಕ್ಕೆ ಬಹಳ ಖುಷಿ ಆಗ್ತಾ ಇದೆ. ಸದಾನಂದ ಅಂದ್ರೆ ಅವ ಯಾವಾಗಲೂ ಸದಾ ಆನಂದ, ಯಾವಾಗಲೂ ಮೊದಲಿಂದ ಹೇಗಿದಾನ ಈಗಲೂ ಹಾಗೆ ಇದಾನ. ಅವನು ಹೆಂಗಂದ್ರೆ ಅಭ್ಯಾಸ ಕಡೆ ಜಾಸ್ತಿ ಗಮನ ಕೊಡ್ತಾ ಇರಲಿಲ್ಲ, ಬರೀ ಅವನು ಕಲ್ಚರಲ್ ಆಕ್ಟಿವಿಟಿ ಏನು ಹೇಳಿದ್ರು ಆಟ ಕಡೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಜಾಸ್ತಿ ಒತ್ತು ಕೊಡ್ತಾ ಇದ್ದ.
ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಗೆಳತನ ಹೀಗೆ ಇರಲಿ ಅಂತ ನಾವೆಲ್ಲರೂ ಹಾರೈಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ನಮ್ಮ ಹಿರಿಯ ಜೋಡಿಗಳಾದಂಥ ಸರ್ ದೇಶಪಾಂಡೆ ಜೋಡಿಗಳು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀವಿ. ಶಾಲಾ ದಿನಗಳ ನೆನಪುಗಳು ಹಾಗೆ ಇವರು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದಂತ ರೀತಿ ಹೇಗನ್ನಿಸ್ತು ಶುಭ? ಮಾಲ್ತಿ ಮ್ಯಾಮ್ ಅಂಡ್ ಸರ್ದೇಶ್ ಪಾಂಡೆ ಸರ್ ಐ ಥಿಂಕ್ ನಮಗೆಲ್ಲ ಇನ್ಸ್ಪಿರೇಷನ್. ಅವರಷ್ಟು ಖುಷಿಯಾಗಿ ಹ್ಯಾಪಿ ಮ್ಯಾರಿಡ್ ಆಗಿ ನಾವೆಲ್ಲ ಇದ್ರೆ ಐ ಥಿಂಕ್ ದಟ್ ಈಸ್ ಅಮೇಝಿಂಗ್. ಆ್ಯಂಡ್ ನೀವಿಬ್ರಂತೂ ಸೋ ಕ್ಯೂಟ್. ಥ್ಯಾಂಕ್ ಯು ಮೇಡಮ್. ಸರ್ ನೀವು 4 ಜನ ಪ್ರಪೋಸ್ ಮಾಡಿದ ಐಡಿಯಾ ನಾನು ನೋಡ್ತಾ ಇದ್ದಾಗ ಅನ್ನಿಸ್ತು ಸ್ಕೂಲಲ್ಲಿ ನೀವು ನನ್ನ ಮೇಷ್ಟ್ರಾಗಿರ್ಬೇಕಿತ್ತು ಅಂತ. ಅಂತ ಸ್ಪಾಂಟೇನಿಯಸ್ ಟ್ಯಾಲೆಂಟ್ ಸರ್, ಮೆಚ್ಕೊಳ್ಳೇಬೇಕು. ಥ್ಯಾಂಕ್ ಯು ಸೋ ಮಚ್. ಪ್ರೇಮ್ ಅವರೇ, ಇದೆಲ್ಲ ನೋಡಿದಾಗ ಮಾಲ್ತಿ ಮೇಡಮ್ ಅವ್ರನ್ನ ನೀವು ಬಹಳಷ್ಟು ಪ್ರೀತಿಸ್ತೀರ ಅಂತ ಪದೇ ಗೊತ್ತಾಗುತ್ತೆ. ಯಾಕಂದ್ರೆ ನಮ್ಗೆ ಯಾರು 4 ಜನ ಹುಡುಗಿರು ಪ್ರಪೋಸ್ ಮಾಡಿ ಅಂದ್ರೆ ನಾವು ಬೇರೆ ಥರ ಏನೇ ಹೆಸರಿಟ್ಟು ನಾವು ಪ್ರಪೋಸ್ ಮಾಡ್ತಾ ಇದ್ರಿ. ಅದೇ 4 ಜನ ಹುಡುಗಿರಿಗೂ ಮಾಲ್ತಿ ಮೇಡಮ್ ಹೆಸರಿಟ್ಟೆ ನೀವು ಪ್ರಪೋಸ್ ಮಾಡಿದ್ರಿ ನೀವು. ಸೊ ಹಂಗಾಗಿ ಬಹಳ ಸೇಫೆಸ್ಟ್ ಲವರ್ ನೀವು. ಚೆನ್ನಾಗಿತ್ತು ನಿಮ್ಮ ಒಂದು ಹಳೆ ನೆನಪುಗಳು, ಸ್ಪೆಷಲ್ ಆಗಿ ಟ್ರಂಕ್. ಅಂದ್ರೆ ಬಹಳ ಅದೃಷ್ಟವಂತರು. ನಾ ಟ್ರಂಕ್ ಇಟ್ಕೊಂಡಿದ್ದೀರಲ್ಲ ಇನ್ನ ನೀವು ನೆನಪುಗೋಸ್ಕರ. ಅದ್ಭುತ. ನಿಮ್ಮಿಬ್ಬರು ಜೋಡಿ ಹೀಗೆ ಸುಖವಾಗಿರ್ಲಿ ಅಂತ ಹಾರೈಸ್ತೇನೆ. ಅಂಡ್ ನಮ್ಮ ಸದಾನಂದನ್ ಬಗ್ಗೆ ಹೇಳ್ಬೇಕಂದ್ರೆ ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ, ಮೊನ್ನೆ ನಾನು ಯಾರ್ದೋ ವಾಟ್ಸಪ್ ಸ್ಟೇಟಸ್ ನೋಡ್ಬೇಕಾದ್ರೆ ಒಂದು ಲೈನ್ ಬರ್ತಿದ್ದು ಸಾಲು ಬಹಳಷ್ಟು ತುಂಬಾ ಚೆನ್ನಾಗಿತ್ತು. ಅದು ನಿಮ್ಮಿಬ್ಬರಿಗೆ ಒಪ್ಪಿಗೆ ಆಗೋದು. ಜ್ಞಾನ, ವಿಜ್ಞಾನ, ಸಿರಿ, ಸಂಪತ್ತು, ಸೌಂದರ್ಯ ಇವೆಲ್ಲವನ್ನು ಮೀರಿದ್ದು ಮುಗ್ಧತೆ ಅಂತ. ಆ ಮುಗ್ಧತೆ ನಿಮ್ಮಿಬ್ಬರಲ್ಲೂ ಇದೆ. ಅದೇ ನಿಮ್ಮನ್ನ ಕೊನೆವರೆಗೂ ಕಾಪಾಡುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪ್ರೇಮ್ ಅವರೇ, ಥ್ಯಾಂಕ್ ಯು. ಸೊ ಇವತ್ತು ನಮ್ಮ ಶಾಲೆಯ ಕಲ್ಚರಲ್ ಅಂಡ್ ಸ್ಪೋರ್ಟ್ಸ್ ಆಕ್ಟಿವಿಟಿಲಿ ಭಾಗವಹಿಸಿರುವಂತಹ ಈ ಜೋಡಿಗಳಿಗೆ ಶಾಲೆ ಕಡೆಯಿಂದ ಉಡುಗೊರೆ ಇದೆ. ಉಡುಗೊರೆ ಬರ್ಲಿ ಪ್ಲೀಸ್. ಶಾಲೆ ಅನ್ನೋದೇ ಎಲ್ಲರ ಲೈಫಲ್ಲೂ ಒಂದು ಖುಷಿಯ ಅನುಭವ. ಆ ಅನುಭವಗಳ ನೆನಪಿನ ಸರಮಾಲೆಗಳನ್ನ ಇಂದಿನ ಸಂಚಿಕೆಯಲ್ಲಿ ನಾವೆಲ್ಲರೂ ಸಂಭ್ರಮಿಸಿದ್ವಿ. ನಾಳಿನ ಸಂಚಿಕೆಯಲ್ಲಿ ಮತ್ತಷ್ಟು ಸೆಲೆಬ್ರೇಟ್ ಮಾಡೋಣ ಅಂತ ಹೇಳ್ತಾ, ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಇದು ಜೋಡಿ ನಂಬರ್ 1 ಸೀಸನ್ 2, ಕೋ ಪ್ರೆಸೆಂಟೆಡ್ ಬೈ ಏಷ್ಯನ್ ಪೇಂಟ್ಸ್, ಕೋ ಪವರ್ಡ್ ಬೈ ಗೋಲ್ಡ್ ವಿನ್ನರ್, ಸ್ಪೆಷಲ್ ಪಾರ್ಟ್ನರ್ GRB ಮಸಾಲಾ, ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್, ಹ್ಯಾಟ್ಸನ್ ಕರ್ಡ್, ಅಸೋಸಿಯೇಟ್ ಸ್ಪಾನ್ಸರ್ಸ್ ಕೋಡಾ ಸ್ಲಾವಿಯಾ, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಮತ್ತೆ ನಾಳಿನ ಸಂಚಿಕೆಯಲ್ಲಿ ನಾನು ನಿಮ್ಮ ಪ್ರೀತಿಯ ಶ್ವೇತಾ ಚಂಗಪ್ಪ ಹಾಗೂ ನನ್ನ ಪ್ರೀತಿಯ ಕೋ ಹೋಸ್ಟ್ ಕುರಿ ಪ್ರತಾಪ್ ನಮ್ಮ ಇಡೀ ಜೋಡಿ ತಂಡದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ ಕರ್ನಾಟಕ, and I love you.